May the Lord's name be glorified. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you for joining for our meditation together. ನಮ್ಮ ಈ ಒಂದು ಧ್ಯಾನಕ್ಕಾಗಿ ನೀವೆಲ್ಲರೂ ಸೇರಿಕೊಂಡದಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ. Last week I started this topic about the difficult time that we are living in. ಕಳೆದ ವಾರ ನಾನು ಪ್ರಾರಂಭಿಸಿದ ವಿಷಯ ಯಾವುದು ಎಂಬುದಾಗಿ ನಾವು ನೋಡುವಾಗ ನಾವು ಜೀವಿಸುತ್ತಾ ಇರುವಂತಹ ಈ ಕಷ್ಟಕರ ಪರಿಸ್ಥಿತಿಯ ದಿನಗಳ ಕುರಿತಾಗಿ. Sin is so much in the world today. ಈ ದಿನದ ಪ್ರಪಂಚದಲ್ಲಿ ಪಾಪವು ಅದು ತುಂಬಿ ತುಳುಕುತ್ತಿದೆ. More than the unbelievers, the people of the world sinning, professing Christians, even believers are sinning. ಈ ಲೋಕದ ಜನರು ಅಥವಾ ಅವಿಶ್ವಾಸಿಗಳಾದಂತಹ ಲೌಕಿಕ ಜನರು ಪಾಪ ಮಾಡುವುದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ನಾವು ನೋಡುವಾಗ ವಿಶ್ವಾಸಿಗಳು ಕೂಡ ಅವರು ಪಾಪದಲ್ಲಿ ತೊಡಗಿಕೊಂಡಿದ್ದಾರೆ. It's a very trying, tempting world. ಇದು ತುಂಬಾ ಕಷ್ಟಕರವಾದಂತಹ ಮತ್ತು ಶೋಧನೆಗೆ ಒಳಪಡಿಸುವಂತಹ ಪ್ರಪಂಚವಾಗಿದೆ. Mainly three areas in which many leaders also falling these days. ಮುಖ್ಯವಾಗಿ ಈ ಮೂರು ಭಾಗಗಳಲ್ಲಿ ಅಥವಾ ಈ ಮೂರು ಕ್ಷೇತ್ರಗಳಲ್ಲಿ ಸಭಾ ನಾಯಕರು ಕೂಡ ಅಥವಾ ಕ್ರೈಸ್ತ ನಾಯಕರು ಕೂಡ ಬೀಳುವಂತಹ ಪಾಪದ ಪರಿಸ್ಥಿತಿ ಇದೆ. We looked at last week doctrinal apostasy, leaving the faith once they believed. People don't believe the truth anymore. Many well-known leaders are leaving the faith once they proclaimed. ಕಳೆದ ವಾರ ನಾವು ನೋಡಿಕೊಂಡೆವು ಮತಭ್ರಷ್ಟತೆ ಅಥವಾ ನಾವು ನಂಬಿದಂತಹ ಆ ಒಂದು ನಂಬಿಕೆಯನ್ನ ಬಿಟ್ಟು ಅನೇಕರು ಹಿಂಜಾರಿ ಹೋಗಿರುವಂತದನ್ನ, ಕ್ರೈಸ್ತರು ಕೂಡ ಹಿಂಜಾರಿ ಹೋಗಿರುವಂತಹದನ್ನ ನಾವು ನೋಡಿಕೊಂಡೆವು. Very well-known people in the world. I mentioned two names last week. ಕಳೆದ ವಾರ ನಾನು ನಿಮಗೆ ಎರಡು ಹೆಸರುಗಳನ್ನ, ಅಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಚಿರಪರಿಚಿತವಾದಂತಹ ವ್ಯಕ್ತಿಗಳು ಕೂಡ ಪಾಪದಲ್ಲಿ ಬಿದ್ದು ಹೋಗಿರುವುದನ್ನ ನಾನು ನಿಮಗೆ ತಿಳಿಸಿದೆನು. Doctrinal departure from the truth. ಆ ಒಂದು ದೈವಿಕ ಸತ್ಯಾಂಶದಿಂದ ದೂರವಾಗಿ ಹೋಗುವಂತದ್ದು. Sometimes people ask, is it needed to mention their names? ಕೆಲವು ಸಂದರ್ಭಗಳಲ್ಲಿ ಜನರು ನನ್ನನ್ನು ಹೀಗೆ ಕೇಳುತ್ತಾರೆ, ಅಂತಹ ವ್ಯಕ್ತಿಗಳ ಹೆಸರುಗಳನ್ನ ಹೇಳುವುದು ಅವಶ್ಯವಿದೆಯಾ ಎಂಬುದಾಗಿ. I wanted to show you 1 Timothy chapter 1, 19 and 20. ನಾನು ನಿಮಗೆ ಒಂದು ವಿಷಯವನ್ನು ತೋರಿಸಲಿಕ್ಕೆ ಇಷ್ಟಪಡುತ್ತೇನೆ. 1 ತಿಮೋಥೆಯನ ಬರೆದ ಪತ್ರಿಕೆ 1ನೇ ಅಧ್ಯಾಯ 19 ಮತ್ತು 20ನೇ ವಚನ. Please read, brother. ನಂಬಿಕೆಯನ್ನು, ಒಳ್ಳೆ ಮನಸಾಕ್ಷಿಯನ್ನು ಬಿಡದೆ ಹಿಡುಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹುಮೆನಾಯನು, ಅಲೆಕ್ಸಾಂದರನು ಇಂಥವರೇ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೆನು. Here are the names that Paul mentioned because they should not damage other believers. ಇಲ್ಲಿ ಪೌಲನು ಕೆಲವು ಹೆಸರುಗಳನ್ನ ಹೇಳುತ್ತಾನೆ. ಯಾಕೆ ಎಂಬುದಾಗಿ ಹೇಳುವಾಗ ಬೇರೆ ವಿಶ್ವಾಸಿಗಳಿಗೆ ಅವರಿಂದ ಯಾವುದೇ ಅಪಾಯವಾಗಬಾರದು ಎಂಬಂತ ಕಾರಣದಿಂದ. Let's look at 1 Timothy chapter 4 verse 1. ಅದೇ ರೀತಿ 1 ತಿಮೋಥೆ 4ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. So Paul is warning about a departure from the truth, from the doctrine in the last days. ಪೌಲನು ಕಡೆಯ ದಿನಗಳಲ್ಲಿ ಮತಭ್ರಷ್ಟತೆ ಉಂಟಾಗುವುದನ್ನ ಮತ್ತು ಸತ್ಯ ಬೋಧನೆಯಿಂದ ಜನರು ದೂರ ಸರಿಯುವುದನ್ನ ಇಲ್ಲಿ ತಿಳಿಸುತ್ತಾ ಇದ್ದಾನೆ. 2 Timothy 2:17. 2 ತಿಮೋಥೆ 2ನೇ ಅಧ್ಯಾಯ 17ನೇ ವಚನ. ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮೆನಾಯನು, ಪಿಲೇತನು ಇದ್ದಾರೆ.
So Paul is telling the danger of false teaching, wrong teaching, how it will spread like cancer, and he mentions two names. ಪೌಲನು ಸುಳ್ಳು ಬೋಧನೆ ಅಥವಾ ತಪ್ಪಾದ ಬೋಧನೆಯ ಅಪಾಯವನ್ನ ತಿಳಿಸುತ್ತಾನೆ. ಅದು ಯಾವ ರೀತಿ ಕೊಳಕು ಹುಣ್ಣಿನ ಹಾಗೆ ಅಥವಾ ಕ್ಯಾನ್ಸರ್ ರೀತಿ ಅದು ಹಬ್ಬಿಕೊಳ್ಳುತ್ತದೆ ಎಂಬುದಾಗಿ ಹೇಳುತ್ತಾ ಎರಡು ಹೆಸರುಗಳನ್ನ ಅಲ್ಲಿ ಆತನು ಹೇಳುತ್ತಾನೆ. 2 Timothy chapter 4 verse 14 and 15. 2 ತಿಮೋಥೆ 4ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಕಂಚುಗಾರನಾದ ಅಲೆಕ್ಸಾಂದರನು ನನಗೆ ಬಹಳ ಕೇಡು ಮಾಡಿದನು. ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು. ನೀನು ಸಹ ಅವನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು. Yeah, here Paul is mentioning another name, those who the person who opposed the right teaching of Paul. ಇಲ್ಲಿ ಮತ್ತೆ ಪೌಲನು ಇನ್ನೊಬ್ಬ ವ್ಯಕ್ತಿಯ ಹೆಸರುಗಳನ್ನ ಹೇಳುತ್ತಾನೆ. ಆ ವ್ಯಕ್ತಿ ಯಾವ ರೀತಿ ಸತ್ಯ ಬೋಧನೆಯನ್ನ ವಿರೋಧಿಸಿದನು ಎಂಬುದಾಗಿ ಆತನು ಹೇಳುತ್ತಾನೆ. So false doctrine, those who teach false doctrine, Paul did not hesitate to mention their names, because wrong teaching, false doctrine can do greater damage than some other sins. ಸುಳ್ಳು ಬೋಧನೆ ಮಾಡುವವರು ಮತ್ತು ಸುಳ್ಳು ಸಿದ್ಧಾಂತಗಳನ್ನ ಬೋಧಿಸುವವರ ಕುರಿತಾಗಿ ಅವರ ಹೆಸರನ್ನ ಹೇಳುವುದಕ್ಕೆ ಪೌಲನು ಯಾವ ರೀತಿಯಲ್ಲೂ ಹೆದರಿಕೊಳ್ಳಲಿಲ್ಲ ಅಥವಾ ನಾಚಿಕೆ ಪಡಲಿಲ್ಲ. ಯಾಕಂದರೆ ಅಂತವರ ಸುಳ್ಳು ಬೋಧನೆಯಿಂದ ಬೇರೆಯವರು ತಪ್ಪು ದಾರಿ ಹಿಡಿಯಬಾರದು ಎಂಬಂತ ಉದ್ದೇಶದಿಂದ. False teaching can divide an assembly. ಸುಳ್ಳಾದಂತ ಬೋಧನೆಯು ಅದು ಒಂದು ಸಭೆಯನ್ನ ಒಡೆಯುವಂತದಾಗಿದೆ. Last week we looked at Job's friends, the three friends who came to show compassion to him. ಕಳೆದ ವಾರ ನಾವು ಯೋಬನ 3 ಸ್ನೇಹಿತರು ಅವನಿಗೆ ಸಂತಾಪವನ್ನ ಸೂಚಿಸಲಿಕ್ಕೆ ಅವನ ಬಳಿಗೆ ಬಂದದ್ದನ್ನ ನಾವು ನೋಡಿದೆವು. They were very loving and compassionate. ಅವರು ಪ್ರೀತಿಯಿಂದ ಮತ್ತು ಕರುಣೆಯಿಂದ ಕೂಡಿದವರಾಗಿದ್ದರು. But at the end, God told Job to pray for them. God rebuked those three friends because they did not speak the right thing about God. ಕಡೆಯದಾಗಿ ದೇವರು ಯೋಬನಿಗೆ ಅವರ ಕುರಿತಾಗಿ ಪ್ರಾರ್ಥಿಸು ಎಂಬುದಾಗಿ ಹೇಳುತ್ತಾನೆ. ಯಾಕಂದರೆ ಅವರು ಸರಿಯಾಗಿ ಮಾತಾಡಲಿಲ್ಲ, ಬದಲಾಗಿ ಅವರು ತಪ್ಪಾದ ಮಾತುಗಳನ್ನ ಹಾಡಿದರು. So false teaching is like gangrene. It can spread and do lot of damage. ಆದ್ದರಿಂದ ಸುಳ್ಳು ಬೋಧನೆ ಅದು ಒಂದು ಗ್ಯಾಂಗ್ರೀನ್ ರೀತಿ ಅಥವಾ ಕೊಳಕು ಹುಣ್ಣಿನ ಹಾಗೆ ಅದು ಸುಲಭವಾಗಿ ಬೇಗ ಹಬ್ಬಿಕೊಳ್ಳುವಂತದ್ದಾಗಿದೆ. How do we as believers escape from this false teaching? ವಿಶ್ವಾಸಿಗಳಾದಂಥ ನಾವು ಇಂತಹ ಸುಳ್ಳು ಬೋಧನೆಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? We need to have a good understanding of the right teaching. ಅದಕ್ಕಾಗಿ ನಾವು ಸರಿಯಾದಂತಹ ಸ್ವಸ್ಥ ಬೋಧನೆಯನ್ನ ಸರಿಯಾಗಿ ತಿಳಿದವರಾಗಿರಬೇಕು. In Acts 17 we read about the Bereans in that place called Beroea. When Paul went and preached there, the believers were noble people because they searched the scripture daily. ನಾವು ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ಬೆರೆಯ ಸಭೆಯವರ ಕುರಿತಾಗಿ ನಾವು ನೋಡುತ್ತೇವೆ. ಬೆರೆಯ ಎಂಬಂತ ಆ ಸಭೆಯಲ್ಲಿ ಇದ್ದಂತಹ ವಿಶ್ವಾಸಿಗಳು ಒಳ್ಳೆಯ ಜನರಾಗಿದ್ದುಕೊಂಡು ಪೌಲನು ಅವರ ಮಧ್ಯದಲ್ಲಿ ಬೋಧಿಸುವಾಗ ದಿನಾಲು ತಮ್ಮ ಸತ್ಯವೇದಗಳನ್ನ ಅಥವಾ ಗ್ರಂಥವನ್ನ ಅವರು ಹುಡುಕಿ ನೋಡುವಂತವರಾಗಿದ್ದರು. You and I need to have a good handle of the word of God to know when the false teaching coming. If you have a good handle of the word of God, you will be able to track it. Immediately you will know it is a wrong teaching. ನೀನು ಮತ್ತು ನಾವು ದೇವರ ವಾಕ್ಯವನ್ನ ಸರಿಯಾಗಿ ತಿಳಿದವರಾಗಿರಬೇಕು, ಅದನ್ನ ಸರಿಯಾಗಿ ಓದಿದವರಾಗಿರಬೇಕು. ಆಗ ಮಾತ್ರ ಯಾವಾಗ ಸುಳ್ಳು ಬೋಧನೆಯು ನಾವು ಕೇಳುತ್ತೇವೋ ಆಗ ಅದನ್ನು ಗುರುತು ಹಿಡಿಯಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. One of the solution for that is studying the Bible, rightly dividing the word of God. ಅದಕ್ಕಿರುವಂತಹ ಇನ್ನೊಂದು ಒಂದು ಪರಿಹಾರ ಏನು ಎಂಬುದನ್ನು ನಾವು ನೋಡುವಾಗ ದೇವರ ವಾಕ್ಯವನ್ನ ಸರಿಯಾಗಿ ವಿಭಾಗಿಸಿ ವಿಂಗಡಿಸಿ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಅಧ್ಯಯನ ಮಾಡುವಂತದ್ದೇ ಆಗಿದೆ. Look at 2 Timothy chapter 2 verse 15. ನಾವು 2ನೇ ತಿಮೋಥನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನ ನಾವು ನೋಡಿಕೊಳ್ಳೋಣ.
Brother, please ದೇವರ read that passage. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. There is a need to rightly divide the word of God. ದೇವರ ವಾಕ್ಯವನ್ನ ಸರಿಯಾಗಿ ವಿಂಗಡಿಸುವಂತ ಅವಶ್ಯಕತೆ ಇದೆ. When we read a passage from the word of God, ನಾವು ದೇವರ ವಾಕ್ಯದಿಂದ ಒಂದು ಭಾಗವನ್ನು ನಾವು ಓದುವಾಗ, you should not take any one verse and apply it in the wrong way. ಆ ಒಂದು ವಾಕ್ಯವನ್ನ ನೀವು ತೆಗೆದುಕೊಂಡು ತಪ್ಪಾಗಿ ಅರ್ಥೈಸಿಕೊಳ್ಳುವುದಾಗಲಿ ಅನ್ವಯಿಸುವುದಾಗಲಿ ಮಾಡಬಾರದು. You need to study the word of God, comparing verse with verse, maybe from other books, maybe from other writing of the Bible. You study it, compare it. That's how you rightly divide the word of God. ಒಂದು ವಾಕ್ಯವನ್ನ ನೀವು ಓದುವಾಗ ಕೇವಲ ಅಲ್ಲಿಗೆ ನಿಲ್ಲಿಸದೆ ಬೇರೆಯ ಅದಕ್ಕೆ ತಾಳೆ ಹೊಂದುವಂತಹ ವಾಕ್ಯಗಳನ್ನ ಬೇರೆ ಪುಸ್ತಕಗಳಿಂದ, ಅಂದರೆ ಸತ್ಯವೇದದ ಬೇರೆ ಪುಸ್ತಕಗಳಿಂದ, ಇತರ ಕಡೆಗಳಲ್ಲಿ ಅದನ್ನ ಸರಿಯಾಗಿ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದು ಸರಿಯಾಗಿದೆಯಾ ಎಂಬುದಾಗಿ ನಾವು ಅನ್ವಯಿಸಿಕೊಳ್ಳಬೇಕು. Sometimes we only take part of the verse and we leave the remaining part and we get into wrong teaching. ನಾವು ಕೆಲವೊಂದು ಸಮಯದಲ್ಲಿ ದೇವರ ವಾಕ್ಯವನ್ನ ಭಾಗಶಃ ನಾವು ತೆಗೆದುಕೊಂಡು ಉಳಿದ ಭಾಗವನ್ನ ನಾವು ಬಿಟ್ಟು ಬಿಡುವಂತವರಾಗಿರುತ್ತೇವೆ. ಈ ರೀತಿ ನಾವು ತಪ್ಪು ಮಾಡುವಂತವರಾಗಿದ್ದೇವೆ. I'll show you an example in Mark chapter 16. ನಾನು ನಿಮಗೆ ಒಂದು ಉದಾಹರಣೆಯನ್ನು ತೋರಿಸುತ್ತೇನೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ and verse 16. 16 verse 16. ಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. Yeah, some people take only the first part of the verse and saying if you believe and baptize you will be saved. ಕೆಲವರು ಈ ವಾಕ್ಯ ಭಾಗದ ಮೊದಲನೆಯ ಭಾಗವನ್ನ ಮಾತ್ರ ತೆಗೆದುಕೊಳ್ಳುವಂತವರಾಗಿರುತ್ತಾರೆ. ನೀವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದರೆ ನಿಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಬೋಧಿಸುತ್ತಾರೆ. There are many churches teach that you need to be baptized to be saved. ಅನೇಕ ಸಭೆಗಳು ಕೂಡ ಈ ರೀತಿ ಬೋಧಿಸುತ್ತವೆ, ನೀನು ರಕ್ಷಣೆ ಹೊಂದಬೇಕಾದರೆ ನೀನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. Yes, that is what the verse says. ಹೌದು, ಅದನ್ನೇ ಈ ಒಂದು ವಚನ ಭಾಗ ಅದು ಹೇಳುವಂತದ್ದಾಗಿದೆ. But the verse doesn't stop there. ಆದರೆ ಆ ವಾಕ್ಯ ಅಲ್ಲಿಗೆ ನಿಂತು ಹೋಗುವುದಿಲ್ಲ. It says the second part that the reason you will be condemned because not you didn't get baptized but because you did not believe. ಎರಡನೇ ಭಾಗವನ್ನು ನಾವು ನೋಡುವಾಗ ಅಲ್ಲಿ ನೀನು ನಾಶವಾಗುವಂತದ್ದು ಯಾಕೆ ಎಂಬುದಾಗಿ ನಾವು ನೋಡುವಾಗ ನೀನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದ್ದರಿಂದ ನೀನು ನಾಶವಾಗುವೆ ಎಂಬುದಾಗಿ ಹೇಳುತ್ತಿಲ್ಲ, ಬದಲಾಗಿ ನೀನು ನಂಬದೆ ಹೋದದ್ದರಿಂದಲೇ ನೀನು ನಾಶವಾಗಿ ಹೋಗುತ್ತಿ ಎಂಬುದಾಗಿ ಹೇಳುತ್ತಾರೆ. So we should not leave at the middle of the verse and take only the first part. You should read the complete verse and you should study with the other passages in the word of God. ಆದ್ದರಿಂದ ನಾವು ಒಂದು ವಾಕ್ಯ ಭಾಗವನ್ನ ಅರ್ಧಕ್ಕೆ ಓದಿ ನಿಲ್ಲಿಸಬಾರದು, ಅದನ್ನ ಮುಂದೆಗೆ ಹೋಗುವಂತವರಾಗಿದ್ದುಕೊಂಡು ಅದಕ್ಕೆ ಸರಿ ಬೀಳುವಂತಹ ಇತರ ವಾಕ್ಯಗಳನ್ನು ಕೂಡ ನಾವು ತಾಳೆ ಮಾಡಿ ನೋಡುವವರಾಗಿರಬೇಕು. In John chapter 6 we will read verse 51 to 53. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53 ಮತ್ತು 54ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ 51 to 53. 51ರಿಂದ 53ನೇ ವಚನದವರೆಗೆ. Please read that. 6ನೇ ಅಧ್ಯಾಯ 51ರಿಂದ 53. Yeah. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಆಗ ಯಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು, ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ,
ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. I have heard even believers from the assembly referring this passage to the Lord's Supper. ನಾನು ಕೆಲವೊಂದು ಸಭೆಗಳಲ್ಲಿ, ವಿಶ್ವಾಸ ಸಭೆಯುಳ್ಳಂತ ಸಭೆಗಳಲ್ಲಿ ನಾವು ನೋಡುವಾಗ ಕರ್ತನ ಭೋಜನವನ್ನ ತೆಗೆದುಕೊಳ್ಳುವಾಗ ಈ ವಾಕ್ಯ ಭಾಗವನ್ನು ಓದುವುದನ್ನ ನಾನು ನೋಡಿದ್ದೇನೆ. Absolutely wrong, because this is not talking about the Lord's Supper. ಇದು ಶುದ್ಧ ತಪ್ಪಾಗಿದೆ. ಯಾಕೆಂದರೆ ಇದು ಕರ್ತನ ಭೋಜನದ ಕುರಿತಾಗಿ ಮಾತಾಡುವಂತ ವಾಕ್ಯ ಭಾಗವಲ್ಲ. But even our believers, sometimes even from the brethren assemblies, sometimes they refer this to the Lord's Supper. ನಮ್ಮ ಸಹೋದರ ಸಭೆಗಳಲ್ಲಿಯೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ವಿಶ್ವಾಸಿಗಳು ಈ ಒಂದು ವಾಕ್ಯ ಭಾಗವನ್ನ ಕರ್ತನ ಮೇಜಿನ ಸಂದರ್ಭದಲ್ಲಿ ಅವರು ಓದುವಂತವರಾಗಿದ್ದಾರೆ. Here the topic is how you will find salvation, not Lord's Supper. You have to eat his flesh and blood means you have to receive him into, that's how you have eternal life. ಇಲ್ಲಿ ಹೇಳುತ್ತಾ ಇರುವಂತದ್ದು ಕರ್ತನ ಭೋಜನದ ಕುರಿತಾಗಿ ಅಲ್ಲ. ಇಲ್ಲಿ ಹೇಳುತ್ತಾ ಇರುವಂತದ್ದು ನೀನು ರಕ್ಷಣೆಯನ್ನ, ನಿತ್ಯ ಜೀವವನ್ನ ಹೇಗೆ ಹೊಂದಿಕೊಳ್ಳುತ್ತಿ ಎಂಬುದಾಗಿ ಅದು ಹೇಳುವಂತದ್ದಾಗಿದೆ. ನೀನು ನಿತ್ಯ ಜೀವನ ಹೊಂದಬೇಕಾದರೆ ಕರ್ತನನ್ನ ನಿನ್ನೊಳಗೆ ಸ್ವೀಕರಿಸಿಕೊಳ್ಳಬೇಕು ಎಂಬುದಾಗಿ ಅದರ ಅರ್ಥ. Well, even the people who heard him at that time, some of them were offended, as we see in verse 60. ನಾವು 60ನೇ ವಚನದಲ್ಲಿ ನಾವು ನೋಡುವಾಗ ಯೇಸುವಿನ ಈ ಮಾತುಗಳನ್ನ ಕೇಳಿದಂತ ಅಂದಿನ ಜನಗಳಲ್ಲಿಯೂ ಕೂಡ ಅನೇಕರು ಅವರು ಗಲಿಬಿಲಿಗೆ ಒಳಗಾದರು ಮತ್ತು ಅವರು ಬೇಜಾರು ಮಾಡಿಕೊಂಡರು ಎಂಬುದಾಗಿ ನೋಡುತ್ತೇವೆ. And they said it is a hard saying. Verse 60. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡರು. And many so-called disciples left him. ಮತ್ತು ಶಿಷ್ಯರು ಎನ್ನಿಸಿಕೊಳ್ಳುತ್ತಿದ್ದಂತಹ ಅನೇಕರು ಆತನನ್ನ ಬಿಟ್ಟು ಹಿಂಜರಿದು ಹೋದರು. This passage was taught much before the last night when he instituted the Lord's Supper. ಈ ಒಂದು ವಾಕ್ಯ ಭಾಗವು ಅಥವಾ ಈ ಒಂದು ಮಾತನ್ನ ಯೇಸು ಸ್ವಾಮಿ ಹೇಳಿದ್ದು ಆತನು ಕಡೆಯ ಭೋಜನವನ್ನ ಮಾಡಿದಾಗ ಆತನ ಕಡೆಯ ರಾತ್ರಿಗೆ ಮುಂಚೆ, ಅನೇಕ ದಿನಗಳಿಗಿಂತ ಮುಂಚೆ ಈ ವಾಕ್ಯ ಮಾತನ್ನ ಆತನು ಹೇಳಿದನು. If you want to go to the Lord's Supper, you go to Matthew 26, you go to 1 Corinthians 11 to understand more about it. So we need to know which passage is talking about salvation, which passage is talking about the Lord's Supper. If you don't rightly divide it, you could easily get wrong teaching. ನೀವು ಕರ್ತನ ಮೇಜಿನ ಕುರಿತಾಗಿ ಮಾತಾಡಬೇಕಾದರೆ ಮತ್ತಾಯ 26ನೇ ಅಧ್ಯಾಯವನ್ನು ಓದಿಕೊಳ್ಳಿರಿ ಅಥವಾ 1 ಕೊರಿಂಥ 11ನೇ ಅಧ್ಯಾಯವನ್ನ ಓದಿಕೊಳ್ಳಿರಿ. ಅಲ್ಲಿ ಯಾವುದು ಕರ್ತನ ಮೇಜಿನ ಕುರಿತಾಗಿ ಮಾತಾಡುತ್ತಿದೆ, ಇನ್ಯಾವುದು ನಿತ್ಯ ಜೀವದ ಕುರಿತಾಗಿ, ಬೇರೆ ವಿಷಯಗಳ ಕುರಿತಾಗಿ ಮಾತಾಡುತ್ತಿದೆ ಎಂಬುದಾಗಿ ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ದೇವರ ವಾಕ್ಯವನ್ನ ಸರಿಯಾಗಿ ವಿಂಗಡಿಸುವುದನ್ನ ಕಲಿಯಬೇಕಾಗಿದೆ. Another passage that many times get confused or people misinterpret is John chapter 15. ಇನ್ನೊಂದು ಅತ್ಯಂತ ಸುಲಭವಾಗಿ ತಪ್ಪಾಗಿ ಅರ್ಥೈಸುವಂತಹ ವಾಕ್ಯ ಭಾಗ ಯಾವುದು ಎಂಬುದಾಗಿ ನಾವು ನೋಡುವಾಗ ಅದು ಯೋಹಾನ 15ನೇ ಅಧ್ಯಾಯ. Look at verse 6. It's talking about the vine and the branches and fruit bearing. ಅಲ್ಲಿ 6ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಈ ವಾಕ್ಯ ಭಾಗದಲ್ಲಿ ದ್ರಾಕ್ಷೆ ಬಳ್ಳಿ, ದ್ರಾಕ್ಷೆಯ ಕೊಂಬೆಗಳು ಮತ್ತು ಅದರಲ್ಲಿ ಬಿಡುವಂತಹ ಹಣ್ಣುಗಳ ಕುರಿತಾಗಿ ಮಾತಾಡುವಂತದ್ದಾಗಿದೆ. But look at verse 6. 6ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತಹ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುವರು, ಅವು ಸುಟ್ಟಿ ಹೋಗುತ್ತವೆ. Many people think that this is talking about hellfire. ಅನೇಕ ಜನರು ಈ ರೀತಿ ನೆನೆಸುತ್ತಾರೆ, ಇದು ಆ ಒಂದು ಬೆಂಕಿಯ ಕೆರೆ ಅಥವಾ ಬೆಂಕಿಯ ನರಕದ ಕುರಿತಾಗಿ ಮಾತಾಡುತ್ತಿದೆ ಎಂಬುದಾಗಿ ನೆನೆಸುತ್ತಾರೆ. John 15 is not talking about salvation, it is speaking about fruit bearing. ಈ ಯೋಹಾನ 15ನೇ ಅಧ್ಯಾಯ ಅದು ರಕ್ಷಣೆಯ ಕುರಿತಾಗಿ ಅದು ಮಾತನಾಡುವಂತ ಅಧ್ಯಾಯವಲ್ಲ, ಬದಲಾಗಿ ಅದು ಫಲ ಕೊಡುವುದರ ಕುರಿತಾಗಿ ಮಾತಾಡುವಂತ ಅಧ್ಯಾಯವಾಗಿದೆ. Salvation passages and discipleship passage should not be mixed up or confused.
ರಕ್ಷಣೆಯ ಕುರಿತಾದಂತಹ ದೇವರ ವಾಕ್ಯ ಮತ್ತು ಶಿಷ್ಯತ್ವದ ಕುರಿತಾದಂತಹ ದೇವರ ವಾಕ್ಯವನ್ನ ನಾವು ಗಲಿಬಿಲಿ ಮಾಡಬಾರದು, ಮಿಶ್ರ ಮಾಡಿಕೊಳ್ಳಬಾರದು ಮತ್ತು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. For all of this, to avoid false teaching coming to us, we need to rightly divide the word of God. We should have a good handle of the word of God. ಆದ್ದರಿಂದ ಈ ಎಲ್ಲ ತಪ್ಪಾದಂತಹ ಬೋಧನೆಗಳನ್ನ ಅಥವಾ ತಪ್ಪಾದ ಅರ್ಥೈಸುವಿಕೆಗಳನ್ನ ತಡೆಗಟ್ಟುವುದಕ್ಕಾಗಿ ನಾವು ಮಾಡಬೇಕಾದದ್ದೇನೆಂದರೆ ದೇವರ ವಾಕ್ಯವನ್ನು ಸರಿಯಾಗಿ ವಿಂಗಡಿಸಬೇಕು ಮತ್ತು ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. At least you should read the passage before or after. It's called the context. And then sometimes you have to read the whole book to understand what is the main theme. And then you have to sometimes take the whole teaching of the Bible to understand the right teaching. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ವಾಕ್ಯ ಭಾಗವನ್ನು ಓದುವಾಗ ಅದರ ಹಿಂದಿನ ಮುಂದಿನ ವಾಕ್ಯ ಭಾಗವನ್ನು ಓದಬೇಕು. ಅಂದರೆ ಆ ವಾಕ್ಯ ಭಾಗದ ಹಿನ್ನೆಲೆಯನ್ನ ನೀವು ಓದಬೇಕಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸಂಪೂರ್ಣ ಅಧ್ಯಾಯವನ್ನೇ ಓದಬೇಕಾಗುತ್ತದೆ ಅಥವಾ ಸಂಪೂರ್ಣ ಪುಸ್ತಕವನ್ನೇ ಓದಬೇಕಾಗುತ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಸತ್ಯವೇದದ ಆ ಒಂದು ತಾತ್ಪರ್ಯ ಅಥವಾ ಸಿದ್ಧಾಂತವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. There are difficult passages in the Bible, but no contradicting passages. This is what you should understand. ದೇವರ ವಾಕ್ಯದಲ್ಲಿ ಕಠಿಣವಾದಂತಹ ಅಥವಾ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾದಂತಹ ವಾಕ್ಯ ಭಾಗಗಳು ಇದೆ, ಆದರೆ ಒಂದಕ್ಕೊಂದು ತದ್ವಿರುದ್ಧವಾಗಿ ಮಾತಾಡುವಂತಹ ವಾಕ್ಯ ಭಾಗಗಳು ಎಲ್ಲಿಯೂ ಸಿಗುವುದಿಲ್ಲ. Yeah, this is a truth we all should understand. When you see a seeming contradiction, don't immediately jump to think that there is contradiction in the Bible. Instead, you and I need to study more and study more. Then you will know there is no contradiction in the word of God. But there are difficult passages to understand. ಕೆಲವು ವಾಕ್ಯ ಭಾಗವನ್ನು ಓದುವಾಗ ನಮಗೆ ಮೇಲೆ ಕಾಣಿಸುವಂತದ್ದು ಏನಾಗಿದೆ ಎಂದರೆ, ಒಂದು ವೇಳೆ ಈ ವಾಕ್ಯ ಇನ್ನೊಂದು ವಾಕ್ಯ ಭಾಗಕ್ಕೆ ವಿರುದ್ಧವಾಗಿ ಮಾತಾಡುತ್ತಿದೆ ಎಂಬುದಾಗಿ ನಮಗೆ ಅನ್ನಿಸಿದರೂ ಕೂಡ ಆ ಒಂದು ನಿರ್ಧಾರಕ್ಕೆ ನಾವು ಬಂದು ಬಿಡಬಾರದು. ಬದಲಾಗಿ ನಾವು ಸತ್ಯವೇದವನ್ನ ಆ ವಾಕ್ಯ ಭಾಗವನ್ನು ಸರಿಯಾಗಿ ಓದುವವರಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗ ನಾವು ಆ ವಾಕ್ಯ ಭಾಗದ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯ. The word of God says God is not the author of confusion. ಗಲಿಬಿಲಿಗೆ ಕಾರಣನಲ್ಲ. So God's word will never confuse us. We need to study it rightly. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಎಂದಿಗೂ ಗಲಿಬಿಲಿಗೆ ಕಾರಣನಲ್ಲ. ಆದ್ದರಿಂದ ದೇವರ ವಾಕ್ಯ ನಮ್ಮನ್ನ ಗಲಿಬಿಲಿ ಪಡಿಸುವಂತದ್ದಲ್ಲ. ಆದರೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾದಂತಹ ವಾಕ್ಯ ಭಾಗಗಳು ಉಂಟು. ಆದರೆ ನಾವು ಅದನ್ನ ಸರಿಯಾಗಿ ಅಧ್ಯಯನ ಮಾಡುವಾಗ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. Ezra chapter 7 verse 10 gives us an example from Ezra's life. How did he study and teach? Look at Ezra chapter 7 verse 10. ಎಜ್ರ 5ನೇ ಅಧ್ಯಾಯ Chapter 7 verse 10. ಎಜ್ರ 7ನೇ ಅಧ್ಯಾಯ 7ನೇ ವಚನ. 10ನೇ ವಚನ. ಸಾರಿ ಅಂಕಲ್, 10ನೇ ವಚನ. Yeah. Ezra 7 verse 10. ಎಜ್ರ 7ನೇ ಅಧ್ಯಾಯ 10ನೇ ವಚನ. ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. Yeah, he learned it and then he taught it to others. ಆತನು ಮೊದಲು ದೇವರ ವಾಕ್ಯವನ್ನು ಕಲಿತನು, ನಂತರ ಇತರರಿಗೆ ಬೋಧಿಸಿದನು. That should be what you and I should be doing. ಅದನ್ನೇ ನಾನು ನೀವು ಮಾಡುವಂತವರಾಗಿರಬೇಕು. In those days when the children of Israel came back from the Babylonian captivity, ಆ ದಿನಗಳಲ್ಲಿ ಇಸ್ರಾಯೇಲ್ಯರು ಅವರು ಬಾಬೇಲಿನ ಸೆರೆವಾಸದಿಂದ ಹಿಂತಿರುಗಿ ಬಂದಾಗ what kind of an attitude they had towards the word of God. You can read that in Nehemiah chapter 8. We will read some verses from Nehemiah chapter 8. ಅದನ್ನು ನಾವು ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಬಹುದು. ಇಸ್ರಾಯೇಲರು ಅವರು
ಬಾಬೇಲಿನ ಸೆರೆವಾಸದಿಂದ ಹಿಂತಿರುಗಿ ಬಂದಾಗ ಅವರ ಮನಸ್ಥಿತಿ ಅಥವಾ ಅವರ ನಡವಳಿಕೆಗಳು ಯಾವ ರೀತಿ ಇತ್ತು ಎಂಬುದಾಗಿ ನಾವು ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. Let's read verse 1 to 8. ನಾವು 1ರಿಂದ 8ರವರೆಗೆ 8 ವಚನಗಳವರೆಗೆ ನಾವು ಓದಿಕೊಳ್ಳೋಣ. Ezra, Nehemiah chapter 8 verse 1 to 8. 8ನೇ ಅಧ್ಯಾಯ ನೆಹೆಮಾಯ 1ರಿಂದ 8ನೇ ವಚನ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು 7ನೆಯ ತಿಂಗಳಲ್ಲಿ ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು, ಯೆಹೋವನು ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡರು. ಯಾಜಕನಾದ ಎಜ್ರನು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರ ಮುಂದೆ 7ನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು. ನೀರು ಬಾಗಿಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರಹಿಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ಧರ್ಮೋಪದೇಶಕನಾದ ಎಜ್ರನು ಪಾರಾಯಣಕ್ಕಾಗಿ ಮಾಡಲ್ಪಟ್ಟ ಮರದ ಪೀಠದ ಮೇಲೆ ನಿಂತನು. ಅವನ ಬಲಗಡೆಯಲ್ಲಿ ಮತ್ತಿತ್ಯ, ಶೆಮ, ಅನಾಯ, ಊರಿಯ, ಹಿಲ್ಕಿಯ, ಮಾಸೆಯ ಎಂಬುವರು, ಎಡಗಡೆಯಲ್ಲಿ ಪೆದಾಯ, ಮಿಶಾಯೇಲ್, ಮಲ್ಕಿಯ, ಹಾಶುಮ್, ಹಷ್ಬದ್ದಾನ, ಜೆಕರ್ಯ, ಮೆಶುಲ್ಲಾಮ್ ಎಂಬುವರು ನಿಂತರು. ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷಮದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ಎಜ್ರನು ಪರಾತ್ಪರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವ ಜನರೂ ತಮ್ಮ ಕೈಗಳನ್ನೆತ್ತಿ ಆಮೆನ್ ಆಮೆನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು. ಆಮೇಲೆ ಯೇಷುವ, ಬಾನಿ, ಶೆರೇಬ್ಯ, ಯಾಮೀನ್, ಅಕ್ಕೂಬ್, ಶಬ್ಬೆತ್ತೈ, ಹೋದಿಯ, ಮಾಸೆಯ, ಕೆಲೀಟ, ಅಜರ್ಯ, ಯೋಜಾಬಾದ್, ಹಾನಾನ್, ಪೆಲಾಯ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದರು. ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು. Just try to understand the mindset, the eagerness of the people and the leaders to read and make the word of God understandable to everyone. ಇಲ್ಲಿ ಇದ್ದಂತಹ ಜನರ ನಾಯಕರು ಮತ್ತು ಆ ಜನರಲ್ಲಿ ಇದ್ದಂತಹ ಆಸಕ್ತಿಯನ್ನು ನಾವು ಗಮನಿಸೋಣ. ಅವರು ಜನರಿಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಸುವುದಕ್ಕಾಗಿ ಎಂತಹ ಆಸಕ್ತಿ ಉಳ್ಳವರಾಗಿ ಅಲ್ಲಿ ನಿಂತಿದ್ದರು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳೋಣ. When the word of God was read, they stood and then they gave respect to the word of God. And then they said, Amen, Amen, when the word of God was shared. ಅಲ್ಲಿ ದೇವರ ವಾಕ್ಯವು ಅದು ಪಾಠಣ ಮಾಡಲ್ಪಡುವಾಗ ಅವರೆಲ್ಲರೂ ಎದ್ದು ನಿಂತುಕೊಂಡು ಗೌರವ ಸೂಚಿಸುವವರಾಗಿ ದೇವರ ವಾಕ್ಯವು ಓದಲ್ಪಡುವಾಗ ಆಮೆನ್ ಆಮೆನ್ ಎಂಬುದಾಗಿ ಅವರು ಹೇಳುವವರಾಗಿದ್ದರು. Today in our midst, many people don't say Amen even at the end of the prayer. ಈಗ ನಮ್ಮ ಮಧ್ಯಗಳಲ್ಲಿ ಅನೇಕ ಜನರು ಪ್ರಾರ್ಥನೆಯ ಅಂತ್ಯದಲ್ಲೂ ಕೂಡ ಆಮೆನ್ ಎಂಬುದಾಗಿ ಹೇಳುವುದಿಲ್ಲ. Here there is such a longing from the people to hear and understand the word of God. ಈ ವಾಕ್ಯ ಭಾಗವನ್ನ ನಾವು ನೋಡುವಾಗ ಜನರಿಗೆ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಎಂಥ ಆಸಕ್ತಿ ಇದೆ. At the end of verse 9 we read, for all the people wept as they heard the words of the law. ಅಲ್ಲಿ 9ನೇ ವಚನದ ಕಡೆಯ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿದ್ದಂತಹ ಜನರು ಅವರು ಅತ್ತರು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದ್ರೆ ದೇವರ ವಾಕ್ಯವನ್ನ ಕೇಳಿ ಅವರು ಮನ ತುಂಬಿದವರಾಗಿ ಅತ್ತರು ಎಂಬುದಾಗಿ ನೋಡುತ್ತೇವೆ. My beloved brothers and sisters, this is the attitude you and I should have for the word of God. That is when we will be able to understand the word of God and apply that in our life.
ನನ್ನ ಪ್ರಿಯರಾದಂತಹ ಸಹೋದರ ಸಹೋದರಿಯರೇ, ಇಂತಹ ಮನೋಭಾವನೆಯೇ ಇಂತಹ ನಡತೆಯೇ ನಮ್ಮಲ್ಲಿಯೂ ಕೂಡ ಇರಬೇಕು. ಆಗ ಮಾತ್ರ ನಾವು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ. So in these last days when there's a departure from faith, you and I need to spend more time in the word of God to study it and apply that in our life. ಈ ಅಂತ್ಯ ದಿನಗಳಲ್ಲಿ ಅನೇಕರು ತಮ್ಮ ನಂಬಿಕೆಯಿಂದ ಅವರು ದೂರ ಸರಿದು ಹೋಗುತ್ತಿರುವಾಗ ನಾನು ನೀವು ದೇವರ ವಾಕ್ಯವನ್ನು ಸರಿಯಾಗಿ ಓದಬೇಕು, ಆಗ ಮಾತ್ರ ಅದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ. Many leaders are departing from the truth once they believed. They are rejecting it today. ಅನೇಕ ನಾಯಕರು ಅವರು ನಂಬಿದಂತಹ ನಂಬಿಕೆಯನ್ನ ಬಿಟ್ಟು ಅವರು ಹಿಂಜಾರಿ ಆ ನಂಬಿಕೆಯಿಂದ ದೂರವಾಗಿ ಹೋಗುತ್ತಾ ಇದ್ದಾರೆ. Even big churches like Roman Catholic Pope, now he is telling homosexuality is okay. We should love them. They are part of the church. This, of course, Pope is a false teacher. This is not a true church. But they stood for moral values. One, now they are rejecting it. ದೊಡ್ಡ ದೊಡ್ಡ ಸಭೆಯವರು ಕೂಡ, ದೊಡ್ಡ ದೊಡ್ಡ ಚರ್ಚಿನವರು ಕೂಡ, ಪೋಪ್ ಕೂಡ ಈಗ ಅವರು ಹೇಳಿದಂತಹ ಹೇಳಿಕೆಗಳಿಂದ ಹಿಂಚರಿದು ಬೇರೆ ರೀತಿಯಾಗಿ ಹೇಳುತ್ತಾರೆ. ಸಲಿಂಗ ಕಾಮವು ಅದು ತಪ್ಪಲ್ಲ ಎಂಬುದಾಗಿ ಅವರು ಹೇಳುತ್ತಾರೆ. ಅದು ರೋಮನ್ ಕ್ಯಾಥೋಲಿಕ್ ಸಭೆ ಅದು ಸುಳ್ಳಾದಂತಹ ಸಭೆಯಾಗಿ ನಮಗೆ ಗೊತ್ತಿದೆ. ಆದರೆ ಅವರು ಕೆಲವು ದಿನಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಅವರು ನೈತಿಕ ವಿಷಯಗಳಿಗಾಗಿ ಅವರು ನಿಲುವನ್ನ ತಳೆದಿದ್ದರು. ಆದರೆ ಈಗ ಅವರು ಅನೈತಿಕ ವಿಷಯಗಳನ್ನ ಪ್ರೋತ್ಸಾಹಿಸುವಂತವರಾಗಿದ್ದಾರೆ. So all over the world there is a departure from the truth, and we need to stay with the word of God and rightly divide it and rightly teach it like Ezra. ಪ್ರಪಂಚದಾದ್ಯಂತ ದೇವರ ವಾಕ್ಯದಿಂದ ಜನರು ದೂರ ಸರಿದು ಅದನ್ನ ತಿರಸ್ಕರಿಸುವಂತವರಾಗಿದ್ದಾರೆ. ಆದ್ದರಿಂದ ನಾವು ನೀವು ಎಜ್ರನ ಹಾಗೆ ದೇವರ ವಾಕ್ಯವನ್ನ ಸರಿಯಾಗಿ ವಿಭಾಗಿಸುವವರಾಗಿದ್ದುಕೊಂಡು ಅದನ್ನ ಅಧ್ಯಯನ ಮಾಡುವವರಾಗಬೇಕು. Paul is telling Timothy in his last epistle, preach the word in season and out of season, because a time will come, people will have itching ears. They want to hear what they want to hear, not what they need to hear. ಪೌಲನು ಆದ್ದರಿಂದ ತಿಮೋಥಿಯನಿಗೆ ತನ್ನ ಕಡೆಯ ಪತ್ರಿಕೆಯಲ್ಲಿ ಈ ರೀತಿ ಹೇಳುತ್ತಾನೆ, ಆದ್ದರಿಂದ ಸ್ವಸ್ಥವಾದಂತಹ ಬೋಧನೆಯನ್ನ ಹಿಡಿದುಕೋ. ಕಡೆಯ ದಿನಗಳಲ್ಲಿ ಜನರು ತೀಟೆ ಕಿವಿಯುಳ್ಳವರಾಗಿದ್ದುಕೊಂಡು ತಮಗೆ ಇಷ್ಟ ಬರುವಂತಹ, ತಾವು ಕೇಳಲಿಕ್ಕೆ ಇಷ್ಟಪಡುವಂತಹ ವಾಕ್ಯಗಳನ್ನ ಮಾತ್ರ ಅವರು ಬೋಧಕರಿಂದ ಕೇಳಲಿಕ್ಕೆ ಇಷ್ಟಪಡುತ್ತಾರೆ ಎಂದು ಹೇಳುತ್ತಾನೆ. So brothers and sisters, let me go to the next topic. But the danger of departing from the truth, and you and I need to hold on to the truth, the word of God. ನನ್ನ ಪ್ರಿಯರೇ, ನಾನು ಮುಂದಿನ ವಾಕ್ಯ ಭಾಗಕ್ಕೆ ನಾನು ಹೋಗುವಂತವನಾಗಿರುತ್ತೇನೆ. ನಾವು ಒಂದು ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ದೇವರ ವಾಕ್ಯವಾದ ಸತ್ಯವನ್ನ ನಾವು ಹಿಡಿದುಕೊಂಡವರಾಗಿರಬೇಕು, ಅದರಿಂದ ಹಿಂಜಾರಿ ಹೋಗಬಾರದು. Brethren assemblies has become mostly breaking your bread assemblies. Only Sunday morning the big crowd come for breaking your bread, and then many of them neglect the systematic study of the word of God. We need to come back to the word of God. ಸಹೋದರ ಸಭೆಗಳು ಈಗ ಕೇವಲ ಭಾನುವಾರ ರೊಟ್ಟಿ ಮುರಿಯುವ ಸಭೆಗಳಾಗಿ ಅವು ಪರಿವರ್ತಿಸಲ್ಪಟ್ಟಿವೆ. ಭಾನುವಾರ ಮುಂಜಾನೆಯಲ್ಲಿ ನಾವು ನೋಡುವಾಗ ರೊಟ್ಟಿ ಮುರಿಯಲಿಕ್ಕೆ ಆರಾಧನೆಗೆ ಅನೇಕ ಜನರು ಅವರು ಗುಂಪಾಗಿ ಕೂಡಿ ಬರುವಂತವರಾಗಿರುತ್ತಾರೆ. ಆದರೆ ಮುಂದಿನ ದಿನಗಳೆಲ್ಲ ನಾವು ನೋಡುವಾಗ ವಾರದ ಮಧ್ಯದಲ್ಲಿ ದೇವರ ವಾಕ್ಯವನ್ನ ಧ್ಯಾನಿಸಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಯಾರೂ ಕೂಡಿ ಬರುವುದಿಲ್ಲ. ಆದ್ದರಿಂದ ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. The second area where there is compromise now is moral compromise. ಎರಡನೇ ಒಂದು ಕ್ಷೇತ್ರ ಅಲ್ಲಿ ಹೊಂದಾಣಿಕೆ ಅಥವಾ ನೈತಿಕವಾದಂತಹ ಹೊಂದಾಣಿಕೆ ಆಗಿರುವಂತಹ ಭಾಗ ಅಥವಾ ಒಂದು ಕ್ಷೇತ್ರ ಯಾವುದು ಎಂಬುದಾಗಿ ನಾವು ನೋಡುವಾಗ ಅದು ನೈತಿಕವಾದಂತಹ ಕ್ಷೇತ್ರವಾಗಿದೆ. Recently a very well known leader in the world among evangelical Christianity, after his death he is accused of major sexual misconduct. ಈಗ ಸುವಾರ್ಥ ಸೇವಕರ ಮಧ್ಯದಲ್ಲಿ ಚಿರಪರಿಚಿತವಾದಂತಹ ಒಂದು ಹೆಸರು
ಆ ವ್ಯಕ್ತಿ, ಆತನೆಲ್ಲರಿಗೂ ಪರಿಚಿತನಾದಂಥ ವ್ಯಕ್ತಿ, ಆತನು ಸತ್ತು ಹೋದ ನಂತರ ಆತನ ಮೇಲೆ ಆ ಒಂದು ಲೈಂಗಿಕ ಕಿರುಕುಳದ ಆರೋಪ ಈಗ ಆಪಾದನೆ ಮಾಡಲ್ಪಟ್ಟಿದೆ. Young people and old people, we need to be very careful in the moral area. ಯೌವನಸ್ಥರು ಮತ್ತು ವಯಸ್ಸಾದಂಥವರು ನಾವೆಲ್ಲರೂ ಈ ಒಂದು ನೈತಿಕವಾದಂತಹ ಕ್ಷೇತ್ರದಲ್ಲಿ ನಾವು ಅತ್ಯಂತ ಎಚ್ಚರಿಕೆ ಉಳ್ಳವರಾಗಿರಬೇಕು. And when I say it, I realize my own flesh and the capacity to sin. ನಾನು ಈ ಮಾತನ್ನ ಹೇಳುವಾಗ ನನ್ನ ಈ ಒಂದು ಶರೀರ ಅಥವಾ ನನ್ನ ಈ ಒಂದು ಮಾಂಸದ ಸ್ವಭಾವ ಪಾಪ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಾನು ಅರಿತವನಾಗಿ ನಿಮ್ಮೊಂದಿಗೆ ಈ ವಾಕ್ಯವನ್ನು ಹೇಳುತ್ತಾ ಇದ್ದೇನೆ. We all know we have three main enemies, and that is world, flesh and Satan. ನಮ್ಮೆಲ್ಲರಿಗೂ ಗೊತ್ತು ನಮಗಿರುವಂತಹ ಮೂರು ವೈರಿಗಳು ಯಾರು ಎಂಬುದಾಗಿ ನಾವು ನೋಡುವಾಗ ಲೋಕ, ನಮ್ಮ ಶರೀರ ಮತ್ತು ಸೈತಾನ. Now if I ask you which is the worst enemy, I don't know which one you will say. ನಾನು ನಿಮ್ಮನ್ನ ಕೇಳುವಾಗ ನಮಗೆ ಅತ್ಯಂತ ಶತ್ರುವಾದಂತಹ ವ್ಯಕ್ತಿ ಯಾರು, ಈ ಮೂರರಲ್ಲಿ ವಸ್ತು ಯಾವುದು ಎಂಬುದಾಗಿ ಹೇಳುವಾಗ ನನಗೆ ಗೊತ್ತಿಲ್ಲ ನೀವು ಯಾವುದನ್ನು ಹೇಳುತ್ತೀರಿ ಎಂಬುದಾಗಿ. But I believe that the flesh is the greatest enemy because it is with us 24 hours a day. ಆದರೆ ನಾನು ನೆನೆಸುವಂಥದ್ದು ನಮ್ಮ ಶರೀರವೇ ಅದು ನಮಗೆ ಅತ್ಯಂತ ದೊಡ್ಡ ಶತ್ರುವಾಗಿದೆ. ಯಾಕಂದರೆ ನಮ್ಮ ಶರೀರ ನಮ್ಮೊಟ್ಟಿಗೆ ಯಾವಾಗಲೂ 24 ಗಂಟೆಗಳ ಕಾಲವೂ ಕೂಡ ಇರುವಂತದ್ದಾಗಿದೆ. Sexual area is a major area where many leaders are also falling. ಲೈಂಗಿಕ ಕ್ಷೇತ್ರ ಅದು ಅತ್ಯಂತ ಪ್ರಾಮುಖ್ಯವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅನೇಕ ನಾಯಕರು ಕೂಡ ಬಿದ್ದು ಹೋಗುವಂತವರಾಗಿದ್ದಾರೆ. And I say it with lot of fear what I am going to share. ನಾನು ನಿಮ್ಮೊಟ್ಟಿಗೆ ಯಾವ ವಾಕ್ಯ ಭಾಗವನ್ನ ಈಗ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೋ ಅದನ್ನ ನಾನು ಅತ್ಯಂತ ಭಯದಿಂದ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವವನಾಗಿದ್ದೇನೆ. How do we protect ourselves from sexual immoral sin? ನಾವು ನಮ್ಮನ್ನ ಈ ಒಂದು ಲೈಂಗಿಕವಾದಂತಹ ಅನೈತಿಕತೆಯಿಂದ ತಪ್ಪಿಸಿಕೊಳ್ಳುವುದು ಅಥವಾ ಕಾಪಾಡಿಕೊಳ್ಳುವುದು ಹೇಗೆ? The first thing is fear of God, like Joseph had when he was tempted by Potiphar's wife. ನಾವು ಯೋಸೇಫನಲ್ಲಿ ಇದ್ದಂತಹ ದೇವರ ಭಯ ಇರುವುದಾದರೆ ಆತನು ಪೋಟಿಫರ್ನ ಹೆಂಡತಿಯಿಂದ ಅವನು ಶೋಧಿಸಲ್ಪಟ್ಟಾಗಲೂ ಕೂಡ ಆತನು ಬೀಳಲಿಲ್ಲ. I often wonder how Joseph could stand against that temptation when it came to him. ನಾನು ಅನೇಕ ಸಂದರ್ಭಗಳಲ್ಲಿ ಆಶ್ಚರ್ಯ ವ್ಯಕ್ತಪಡಿಸುವಂತವನಾಗಿದ್ದೇನೆ. ಯೋಸೇಫನಿಗೆ ಆ ಒಂದು ಲೈಂಗಿಕವಾದಂತಹ ಶೋಧನೆ ಬಂದಾಗ ಆತನು ಯಾವ ರೀತಿ ತಾಳಿಕೊಂಡನು, ಯಾವ ರೀತಿ ನಿಲ್ಲಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ. He was away from his home. ಆತನು ತನ್ನ ಕುಟುಂಬದಿಂದ ಮನೆಯಿಂದ ದೂರವಿದ್ದನು. There was nobody to check on him. ಆತನ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಆತನನ್ನ ಮೇಲುಸ್ತುವಾರಿ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. And the temptation came to him. He was not seeking, it easily came to him. ಆತನು ಶೋಧನೆಗೆ ಒಳಪಟ್ಟನು, ಅಂದರೆ ಶೋಧನೆಯೇ ಅವನನ್ನ ಹುಡುಕಿಕೊಂಡ ಬಂತು. ಆತನು ಪಾಪ ಮಾಡಲಿಕ್ಕೆ ಹುಡುಕುವವನಾಗಿರಲಿಲ್ಲ. Everything was very favorable for him to fall into sin. ಆತನಿಗೆ ಎಲ್ಲವೂ ಪಾಪ ಮಾಡಲಿಕ್ಕೆ ಅನುಕೂಲವಾದಂತಹ ಪರಿಸ್ಥಿತಿ ಇತ್ತು. Finally we read that he lost his coat. The lady pulled his coat and used it against him, and he lost the coat, but he kept his character. ನಾವು ಮುಂದಕ್ಕೆ ನೋಡುವಾಗ ಆತನು ತನ್ನ ಅಂಗಿಯನ್ನ ಕಳೆದುಕೊಂಡನು. ಆ ಪೋಟಿಫರ್ನ ಹೆಂಡತಿಯು ಆತನ ಅಂಗಿಯನ್ನ ಇಟ್ಟುಕೊಂಡವಳಾಗಿ ಆತನಿಗೆ ವಿರುದ್ಧವಾಗಿ ಸಾಕ್ಷಿಯನ್ನಾಗಿ ಬಳಸಿದಳು. ಆದರೆ ಆತನು ತನ್ನ ಅಂಗಿಯನ್ನ ಕಳೆದುಕೊಂಡನು, ಆದರೆ ತನ್ನ ಆ ಒಂದು ಚಾರಿತ್ರ್ಯವನ್ನ ಆತನು ಉಳಿಸಿಕೊಂಡನು. I wonder how many books of the Bible Joseph had. ನಾನು ಈ ರೀತಿ ಆಶ್ಚರ್ಯ ವ್ಯಕ್ತಪಡಿಸುತ್ತೇನೆ. ಯೋಸೇಫನಿಗಾಗಿ ಎಷ್ಟು ಪುಸ್ತಕಗಳು ಬರೆಯಲ್ಪಟ್ಟವು ಸತ್ಯವೇದದಲ್ಲಿ. He did not even have one book of the Bible. ಆತನ ಕುರಿತಾಗಿ ಒಂದು ಪುಸ್ತಕವೂ ಕೂಡ ಸಂಪೂರ್ಣವಾಗಿ ಮಾತನಾಡುವುದಿಲ್ಲ.
ಆ ಟೈಮಲ್ಲಿ ಆ ಸಮಯದಲ್ಲಿ ಸತ್ಯವೇದದ ಒಂದು ಪುಸ್ತಕ ಕೂಡ ಬರೆಯಲ್ಪಡಲಿಲ್ಲ. ಓಕೆ, ಸೊ there was no given command like you should not commit adultery. There was no written commandment, the word of God. ಯೋಸೇಫನಿದ್ದಂತ ಕಾಲದಲ್ಲಿ ಸತ್ಯವೇದದ ಒಂದು ಪುಸ್ತಕಗಳು ಕೂಡ ಇನ್ನೂ ಬರೆಯಲ್ಪಟ್ಟಿರಲಿಲ್ಲ. ಆಗ ದೇವರಿಂದ ಕೊಡಲ್ಪಟ್ಟಂತ ಯಾವ ಆಜ್ಞೆಯೂ ಇರಲಿಲ್ಲ. ನೀನು ಆಧಾರ ಮಾಡಬಾರದು, ಜಾರತ್ವಕ್ಕೆ ಒಳಬೀಳಬಾರದು ಎಂಬಂತಹ ಆಜ್ಞೆಗಳು ಕೂಡ ಕೊಡಲ್ಪಟ್ಟಿರಲಿಲ್ಲ. Joseph's history was 400 years before the law was given at Mount Sinai. ಸಿನಾಯಿ ಬೆಟ್ಟದಲ್ಲಿ ಧರ್ಮಶಾಸ್ತ್ರ ಮತ್ತು ದಶಾಜ್ಞೆಗಳು ಕೊಡುವುದಕ್ಕಿಂತ 400 ವರ್ಷಗಳ ಹಿಂದೆ ಯೋಸೇಫನು ಜೀವಿಸಿದ್ದನು. Compare that with David, who sinned with Bathsheba 400 years after the law was given. ಯೋಸೇಫನನ್ನ ದಾವೀದನೊಟ್ಟಿಗೆ ನಾವು ಹೋಲಿಸಿ ನೋಡುವಾಗ, ದಾವೀದನು ದಶಾಜ್ಞೆಗಳು ಕೊಡಲ್ಪಟ್ಟ 400 ವರ್ಷಗಳ ನಂತರ ಆತನು ಬೆಚ್ಚಬೆಯೊಟ್ಟಿಗೆ ಪಾಪ ಮಾಡಿದನು. What was the secret of Joseph's life? The fear of God. ಯೋಸೇಫನು ಪಾಪ ಮಾಡದೆ ಇದ್ದದ್ದಕ್ಕೆ ಇದ್ದಂತಹ ಆ ಒಂದು ಕೌತುಕ ಅಥವಾ ಆ ಒಂದು ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ಆತನಲ್ಲಿ ಇದ್ದಂತ ದೇವ ಭಯವೇ ಅದಾಗಿತ್ತು. Sexual sin was there from the very beginning after Adam sinned. We read in Genesis 4 about Lamech, who took 2 wives. ನಾವು ಆದಾಮನು ಉಂಟು ಮಾಡಲ್ಪಟ್ಟಾಗಿನಿಂದಲೇ ಆ ಲೈಂಗಿಕ ಪಾಪವು ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದಾಮನು ಪಾಪ ಮಾಡಿದ ನಂತರ in Genesis 4 itself we see sexual immorality. ಆದಾಮನು ಪಾಪ ಮಾಡಿದ ನಂತರ ಆದಿಕಾಂಡ 4ನೇ ಅಧ್ಯಾಯದಲ್ಲಿಯೇ ನಾವು ನೋಡುವಾಗ ಲೆಮೆಕನು ಅವನು 2 ಪತ್ನಿಯರನ್ನ ಮಾಡಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಆಗಿಂದಲೇ ಆ ಒಂದು ಲೈಂಗಿಕ ಪಾಪವು ಅದು ಇತ್ತು. We live in a sexually perverted world. ನಾವು ಲೈಂಗಿಕವಾಗಿ ಆ ಒಂದು ತಿರುಚಲ್ಪಟ್ಟಂತಹ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. Nothing sells without a bad picture advertisement. ಯಾವುದೇ ಒಂದು ಜಾಹೀರಾತು, ಅದು ಒಂದು ಅಶ್ಲೀಲವಾದಂತಹ ಚಿತ್ರವು ಇಲ್ಲದೆ ಹೋದರೆ ಅದು ಸಂಪೂರ್ಣವೇ ಅಲ್ಲ. Movie, advertisement, fashion, all are perverted these days. ಜಾಹೀರಾತು, ಸಿನಿಮಾ ಮತ್ತು ಆ ಒಂದು ಫ್ಯಾಷನ್ ಕೂಡ ಅದು ಲೈಂಗಿಕತೆಯಿಂದ ತುಂಬಿ ಹೋಗಿದೆ. Sad to see even believers' children, young girls dressing in a way which is immoral, attracting many people to temptation. ಇದು ತುಂಬಾ ದುಃಖಕರವಾದಂತಹ ಸಂಗತಿ. ಕ್ರೈಸ್ತ ಕುಟುಂಬಗಳಲ್ಲಿರುವಂತಹ ಹೆಣ್ಣು ಮಕ್ಕಳು ಕೂಡ ಲೈಂಗಿಕವಾಗಿ ಆಕರ್ಷಿಸಲ್ಪಡುವಂತಹ, ಶೋಧನೆಗೆ ಒಳಪಡಿಸುವ ಬಹುದಾದಂತಹ ಉಡುಪುಗಳನ್ನ ತೊಟ್ಟುಕೊಳ್ಳುವಂತವರಾಗಿದ್ದಾರೆ. 1 Timothy 2:8 is very clear. Read that verse. 1 Timothy chapter 2 verse 8. 1 ತಿಮೋತಿ 2ನೇ ಅಧ್ಯಾಯ 8ನೇ ವಚನ ಅದು ಸ್ಪಷ್ಟವಾಗಿ ಅದು ಹೀಗೆ ಹೇಳುತ್ತದೆ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಮರ್ಯಾದೆಗೆ ತಕ್ಕ ಉಡುಪು. See, today in the world, if you look at the Christian, so-called Christian ladies' dress is the worst dress compared to Muslims or Hindus or many other religious people. ನಾವು ಈ ಪ್ರಪಂಚದಲ್ಲಿ ನಾವು ನೋಡುವಾಗ ಕ್ರೈಸ್ತ ಹೆಂಗಸರು ತೊಟ್ಟುಕೊಳ್ಳುವಂತಹ ಆ ಉಡುಗೆಯೇ ಅದು ಬೇರೆ ಮುಸಲ್ಮಾನ ಮಹಿಳೆಯರು ಇರಬಹುದು ಅಥವಾ ಹಿಂದೂ ಮಹಿಳೆಯರು ಬೇರೆ ಜನಾಂಗದವರು ತೊಟ್ಟುಕೊಳ್ಳುವಂತಹ ಉಡುಪುಗಳಿಗಿಂತ ಅತ್ಯಂತ ಅಶ್ಲೀಲವಾದಂತಹ ಉಡುಪಾಗಿದೆ. It is wholesale in the West and it has come seriously into our country also. ಅದು ಪಾಶ್ಚಾತ್ಯ ದೇಶಗಳಲ್ಲಿ ನೋಡುವಾಗ ಅದು ಅತ್ಯಂತ ಪ್ರಬಲವಾಗಿ ಈ ರೀತಿ ಅಶ್ಲೀಲ ಉಡುಪುಗಳನ್ನು ತೊಡುವಂತವರಾಗಿದ್ದಾರೆ. ಆದರೆ ಈಗ ಅದು ನಮ್ಮ ದೇಶಕ್ಕೂ ಕೂಡ ಪ್ರವೇಶಿಸಿದೆ. It has come into the assembly believers' life. ಅದು ಸಭೆಯ ವಿಶ್ವಾಸಿಗಳ ಜೀವಿತಕ್ಕೂ ಕೂಡ ಕಾಲಿಟ್ಟಿದೆ. When we look at Numbers, Aranyakanda
22 to 25, we read about a man, Balaam. ನಾವು ಅರಣ್ಯಕಾಂಡ 22ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು No, chapter 22 to 25, we read about 22 to 23 and 24. 22ನೇ ಅಧ್ಯಾಯದಿಂದ 25ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಅಲ್ಲಿ ಬೀಳಾಮನ ಕುರಿತಾಗಿ ನಾವು ನೋಡುತ್ತೇವೆ. He was hired to curse the children of Israel. ಆತನು ಬಾಲಾಕನಿಂದ ಇಸ್ರಾಯೇಲರನ್ನ ಶಪಿಸುವುದಕ್ಕಾಗಿ ಕರೆಯಲ್ಪಟ್ಟಂತವನಾಗಿದ್ದನು. But every time he opened his mouth, God put his word in his mouth. ಆ ಬೀಳಾಮನು ಇಸ್ರಾಯೇಲರನ್ನ ಶಪಿಸುವುದಕ್ಕೆ ಬಾಯಿ ತೆರೆದಾಗ ಪ್ರತಿ ಸಂದರ್ಭದಲ್ಲಿಯೂ ಕರ್ತನು ತನ್ನ ಮಾತನ್ನ ಅವನ ನಾಲಿಗೆ ಮೇಲೆ ಇಟ್ಟನು. Balak got very angry and much rewards were promised to him. He tried everything, but he couldn't curse the people that God has blessed. ಬಾಲಾಕನು ಬೇಳಾಮನು ಇಸ್ರಾಯೇಲರನ್ನ ಶಪಿಸುವ ಹಾಗೆ ಮಾಡಲಿಕ್ಕಾಗಿ ಅವನಿಗೆ ಅನೇಕ ಆಶೆಗಳನ್ನ ತೋರಿಸಿ ಅವನಿಗೆ ಅನೇಕ ಉಡುಗೊರೆಗಳನ್ನ ಕೊಡುತ್ತೇನೆ ಎಂಬುದಾಗಿ ಆತನು ಮಾಡಿದಾಗಿಯೂ ಕೂಡ ಇಸ್ರಾಯೇಲರ ಮೇಲೆ ಶಾಪವನ್ನ ನುಡಿಸಲಿಕ್ಕೆ ಆತನು ಸೋತು ಹೋದನು. But finally, before going home, he gave a secret counsel to Balak. ಆತನು ಬೀಳಾಮನ್ನು ಮನೆಗೆ ಹೋಗುವುದಕ್ಕಿಂತ ಮುಂಚೆ ಬಾಲಾಕನಿಗೆ ಒಂದು ವೈಯಕ್ತಿಕವಾದಂತಹ ಒಂದು ಸಂದೇಶವನ್ನು ಆತನು ಕೊಟ್ಟನು, ಸಲಹೆಯನ್ನು ಕೊಟ್ಟನು. The result of that, what happened among Israel, we see in Numbers chapter 25 verse 1. ನಾವು ಅದನ್ನ ಅರಣ್ಯಕಾಂಡ 25ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ ಏನಾಯಿತು ಎಂಬುದಾಗಿ. Numbers 25 verse 1 and 2 and 3. ಅರಣ್ಯಕಾಂಡ 25ನೇ ಅಧ್ಯಾಯ 1ನೇ ವಚನ 1ರಿಂದ 3. ಇಸ್ರಾಯೇಲರು ಶೆಟ್ಟೀಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಅವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದದರಿಂದ ಅವರ ಮೇಲೆ ಯೆಹೋವನ ಕೋಪಗೊಂಡು. There is one thing that Balaam understood. I cannot curse these people, but these people can be corrupted. ಬೀಳಾಮನು ಅರ್ಥ ಮಾಡಿಕೊಂಡಂತ ಒಂದು ಸತ್ಯಾಂಶ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ, ನಾನು ಈ ಜನರನ್ನ ಶಪಿಸಲಿಕ್ಕೆ ಸಾಧ್ಯವಿಲ್ಲ, ಬದಲಾಗಿ ಈ ಜನರು ತಮ್ಮನ್ನು ತಾವೇ ಹಾಳು ಮಾಡಿಕೊಳ್ಳಲು ಸಾಧ್ಯ ಎಂಬುದಾಗಿ ಆತನು ಗ್ರಹಿಸಿಕೊಂಡನು. This is a tactic of Satan and the world and our flesh to make us fall in the sexual area. ಇದೇ ಈ ಲೋಕ, ನಮ್ಮ ಶರೀರ ಮತ್ತು ಸೈತಾನನು ಉಪಯೋಗಿಸುವಂತಹ ತಂತ್ರವಾಗಿದೆ ನಮ್ಮನ್ನ ಲೈಂಗಿಕ ಪಾಪಗಳಲ್ಲಿ ಬೀಳಿಸಲಿಕ್ಕೆ. That is why Paul is writing to young Timothy in 2 Timothy chapter 2 verse 22. ನಾವು 2ನೇ ತಿಮೋಥೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ಅದನ್ನೇ ಪೌಲನು ಆ ಯೌವನಸ್ಥನಾದಂತಹ ತಿಮೋಥೆಯನಿಗೆ ಬರೆಯುವಂತವನಾಗಿದ್ದಾನೆ. 2 ತಿಮೋಥೆ, what is the chapter? Chapter 2 verse 22. 2ನೇ ಅಧ್ಯಾಯ 22ನೇ ವಚನ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯ ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. Remember that what Paul is not telling to this young Timothy, you flee from youthful lust. Young people, you flee from youthful lust. That's not what he's telling. I will tell that ಯೌವನಸ್ಥರೇ ಇಚ್ಛೆಗಳಿಗೆ ದೂರವಾಗಿರಿ ಎಂದಲ್ಲ, ಯೌವನ ಇಚ್ಛೆಗಳಿಗೆ ದೂರವಾಗಿರಿ. That means even an old person can have that lust. ಅಲ್ಲಿ ಪೌಲನು ಹೇಳುವಂಥದ್ದು,
ಯೌವನಸ್ಥರೇ ನಿಮ್ಮ ಆಶೆಗಳಿಂದ ಅಥವಾ ಇಚ್ಛೆಗಳಿಂದ ದೂರವಾಗಿರಿ ಎಂಬುದಾಗಿ ಹೇಳುತ್ತಿಲ್ಲ, ಬದಲಾಗಿ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಅಂದರೆ ಅರ್ಥ, ವಯಸ್ಸಾದವರು ಕೂಡ ಯೌವನದ ಇಚ್ಛೆಗಳನ್ನ ಹೊಂದಲಿಕ್ಕೆ ಸಾಧ್ಯ. ಅಂತಹ ಯೌವನದ ಇಚ್ಛೆಗಳಿಂದ ದೂರವಿರಬೇಕು ಎಂಬುದಾಗಿಯೇ ಪೌಲನು ಹೇಳುತ್ತಾನೆ. I say that with lot of fear and lot of conviction in my life that such a teaching was not there, and I had failed in my life many times, and I wanted to warn my brothers and sisters to be very careful about youthful lust. ನಾನು ಅತ್ಯಂತ ಭಯದಿಂದ ಮತ್ತು ಪಾಪ ಪ್ರಜ್ಞೆಯುಳ್ಳವನಾಗಿ, ನಾನು ಪಾಪದ ಅರಿವು ಉಳ್ಳವನಾಗಿ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತವನಾಗಿದ್ದೇನೆ. ಆ ಯೌವನದ ಕಾಲದಲ್ಲಿ ನನ್ನನ್ನ ಎಚ್ಚರಿಸಲಿಕ್ಕೆ ಇಂತಹ ಬೋಧನೆಯಾಗಲಿ ಬೋಧಕರಾಗಿ ಇರಲಿಲ್ಲ. ನಂತರ ನಾನು ನನ್ನ ಸಹೋದರ ಸಹೋದರಿಯರಿಗೆ ಈ ವಿಷಯದಲ್ಲಿ ನಾನು ಎಚ್ಚರಿಸಲಿಕ್ಕೆ First Timothy 5:22 tells, 1 ತಿಮೋಥಿ 5ನೇ ಅಧ್ಯಾಯ, ವಾಟ್ಸ್ ದ ವರ್ಸ್ ಅಂಕಲ್? 22. 1 ತಿಮೋಥಿ 5ನೇ ಅಧ್ಯಾಯ 22ನೇ ವಚನ. ಅವಸರದಿಂದ ಯಾರ ತಲೆಯ ಮೇಲೆಯಾದರೂ ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಹಾಗೆ ನೇಮಿಸಿದರೆ ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದಿತು. ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. Even though it is talking about the church leadership, but there is a statement there: don't take part in others' sin. ಇದು ಒಂದು ಸಭೆಯ ನಾಯಕತ್ವದ ಕುರಿತಾಗಿ ಅದು ಮಾತನಾಡುವಂತ ವಾಕ್ಯ ಭಾಗವಲ್ಲದಿದ್ದರೂ ಅಲ್ಲಿ ಹೇಳುವಂತದ್ದು ಆಗಿದ್ದರೂ there is a statement that don't take part in others' sin. ಇದು ಸಭೆಯ ನಾಯಕತ್ವದ ಕುರಿತಾಗಿ ಮಾತಾಡುವಂತ ಭಾಗವಾಗಿದ್ದರೂ ಕೂಡ ಅಲ್ಲಿ ಹೇಳುವಂತದ್ದು ಏನಾಗಿದೆ ಎಂದರೆ, ಇತರ ಪಾಪಗಳಲ್ಲಿ ನೀನು ಸೇರದವನಾಗಿರು ಎಂಬುದಾಗಿ ಹೇಳುವಂತದ್ದಾಗಿ, ಪಾಲುಗಾರನಾಗಬೇಡ ಎಂಬುದಾಗಿ. So in these last days when there is so much sexual temptation, how do we keep ourselves pure from this from falling into sexual sin? ಈ ಒಂದು ಕಡೆ ದಿನಗಳಲ್ಲಿ ಈ ಒಂದು ಲೈಂಗಿಕವಾದಂತಹ ಶೋಧನೆ ಅಥವಾ ಆಕರ್ಷಣೆ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಇಂತಹ ಲೈಂಗಿಕ ಪಾಪಗಳಿಗೆ ಬೀಳದ ಹಾಗೆ ನಮ್ಮನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ? As God's children, the Holy Spirit is living in us, and one of the fruit of the Spirit is self-control. ದೇವರ ಜನರಾಗಿ ನಾವು ಜೀವಿಸುವಾಗ ದೇವರ ಆತ್ಮನು ಅಥವಾ ಪವಿತ್ರಾತ್ಮನು ನಮ್ಮಲ್ಲಿ ಜೀವಿಸುವಂತವನಾಗಿರುತ್ತಾನೆ. ಆ ಪವಿತ್ರಾತ್ಮನ ಫಲಗಳಲ್ಲಿ ಆ ಸ್ವನಿಗ್ರಹ ಅಥವಾ ಕ್ಷಮೆ ದಮೆ ಅಥವಾ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಅದು ಒಂದು ವರವಾಗಿದೆ. That is very much needed in my life and your life. ಅದು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಅತ್ಯಂತ ಅವಶ್ಯಕವಾದಂತದ್ದಾಗಿದೆ. Secondly, Job 31:1 says that Job made a covenant with his eyes. ಯೋಬ 31ನೇ ವಚನದಲ್ಲಿ ನಾವು ನೋಡುವಾಗ ಯೋಬನು ತನ್ನ ಕಣ್ಣಿನೊಟ್ಟಿಗೆ ಆತನು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. Young people today, young or old people, we need to make a covenant with our eyes. ನಾವು ಯೌವನಸ್ಥರಾಗಲಿ ವಯಸ್ಸಾದಂಥವರಾಗಲಿ ನಾವು ನಮ್ಮ ಕಣ್ಣಿನೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಬೇಕಾಗಿದೆ ಈ ದಿನ. Read that verse 31:1, Job 31:1. ನಾವು ಯೋಬ 31ನೇ ಅಧ್ಯಾಯ 1ನೇ ವಚನವನ್ನ ನಾವು ಓದಿಕೊಳ್ಳೋಣ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. So a solid decision to have a control over our eyes, a covenant with our eyes will help us to avoid sexual sin. ನಮ್ಮ ಕಣ್ಣಿನ ಮೇಲೆ ನಿಯಂತ್ರಣವನ್ನು ಹೊಂದಲಿಕ್ಕಾಗಿ ನಾವು ಮಾಡುವಂತ ದೃಢವಾದ ನಿರ್ಧಾರ ಅದು ನಮ್ಮನ್ನ ಇಂತಹ ಲೈಂಗಿಕ ಪಾಪಗಳಿಂದ ತಪ್ಪಿಸಲಿಕ್ಕೆ ಸಾಧ್ಯ. One of the major gate through which sin enters is the eye gate. ನಮ್ಮ ದೇಹಕ್ಕೆ ಪಾಪವು ಪ್ರವೇಶಿಸುವಂತಹ ಒಂದು ಮುಖ್ಯವಾದಂತಹ ದ್ವಾರ ಯಾವುದಾಗಿದೆ ಎಂಬುದಾಗಿ ನಾವು ನೋಡುವಾಗ ಅದು ಕಣ್ಣೆ. Eve saw the fruit
took it and fell into sin. ಅವಳು ಆ ಒಂದು ಹಣ್ಣನ್ನ ನೋಡಿದಳು, ತೆಗೆದುಕೊಂಡಳು, ತಿಂದು ಅವಳು ಪಾಪದಲ್ಲಿ ಬಿದ್ದಳು. David was roaming on the top of the terrace when he looked at a woman taking bath and he fell into sin. ದಾವಿದನು ತನ್ನ ಮನೆಯ ಮಾಳಿಗೆಯ ಮೇಲೆ ಆತನು ಸಂಚರಿಸುತ್ತಿರುವಾಗ ತನ್ನ ಕಣ್ಣಿನ ಮೂಲಕ ಒಂದು ಹೆಂಗಸು ಸ್ನಾನ ಮಾಡುವುದನ್ನ ಆತನು ನೋಡಿದನು ಮತ್ತು ಪಾಪಕ್ಕೆ ಬಿದ್ದನು. Who was responsible, David or Bathsheba? ಯಾರು ಆ ಪಾಪಕ್ಕೆ ಬೀಳಲಿಕ್ಕೆ ಕಾರಣ, ದಾವಿದನೋ ಅಥವಾ ಬೆಚ್ಚಬೆಯೋ? Of course, God held David responsible, but I think Bathsheba should also be careful not to take bath in a place where from the palace top somebody could see her. ನಾವು ದೇವರ ವಾಕ್ಯವನ್ನ ನೋಡುವಾಗ ದೇವರು ದಾವೀದನನ್ನ ಆ ಒಂದು ಪಾಪಕ್ಕೆ ಕಾರಣನಾಗಿ ಆತನ್ನ ಹಿಡಿದರೂ ಕೂಡ ನನ್ನ ಅಭಿಪ್ರಾಯ ಏನಾಗಿದೆ ಎಂದರೆ ಬೆಚ್ಚಬೆಯೂ ಕೂಡ ಆ ಪಾಪಕ್ಕೆ ಕಾರಣಳಾದಳು. ಅವಳು ಎಲ್ಲರಿಗೂ ಕಾಣಿಸುವ ಹಾಗೆ ಅವಳು ಸ್ನಾನ ಮಾಡಬಾರದಿತ್ತು. So young girls and girls, sisters, be very careful that you don't make someone else to fall into sin. ಯೌವನಸ್ಥ ಸಹೋದರಿಯರಲ್ಲಿ ನನ್ನ ಒಂದು ಮನವಿ ಇದಾಗಿದೆ, ಏನೆಂದರೆ ನೀವು ಇತರರು ಪಾಪಕ್ಕೆ ಬೀಳಲಿಕ್ಕೆ ಕಾರಣರಾಗಿರಬಾರದು. Another way you can avoid sexual sin is, if you are young enough, if you are old enough to marry, get married. ಇನ್ನೊಂದು ರೀತಿಯಲ್ಲಿ ನಾವು ಈ ಒಂದು ಲೈಂಗಿಕ ಪಾಪದಲ್ಲಿ ಬೀಳದ ಹಾಗೆ ತಪ್ಪಿಸಿಕೊಳ್ಳುವ ಮಾರ್ಗ ಯಾವುದಾಗಿದೆ ಎಂಬುದಾಗಿ ನೋಡುವಾಗ, ನೀವು ಒಂದು ವೇಳೆ ಮದುವೆ ಆಗಲಿಕ್ಕೆ ಸಾಧ್ಯವಾಗುವಂತ ವಯಸ್ಸಿನವರಾಗಿದ್ದರೆ ಆದಷ್ಟು ಬೇಗ ಮದುವೆ ಆಗಬೇಕು. 1 Corinthians chapter 7 verse 1 and 2. 1 ಕೊರಿಂಥ 7ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 1 ಕೊರಿಂಥ 7ನೇ ಅಧ್ಯಾಯ 1-2. ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು, ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯು ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. Marriage is the boundary that God has kept to enjoy sexual pleasure. ದೇವರು ನಮ್ಮ ಸುತ್ತ ಹಾಕಿರುವಂತಹ ಬೇಲಿ, ನಾವು ಲೈಂಗಿಕ ಸುಖವನ್ನು ಅನುಭವಿಸಲಿಕ್ಕೆ ದೇವರು ಹಾಕಿರುವಂತಹ ಬೇಲಿ, ಅದು ಮದುವೆಯಾಗಿದೆ. If a husband is satisfied with the wife, if the wife is satisfied with the husband, we don't need to go anywhere else. ಹೆಂಡತಿಯು ಗಂಡನಲ್ಲಿ ಮತ್ತು ಗಂಡನು ಹೆಂಡತಿಯಲ್ಲಿ ಲೈಂಗಿಕವಾಗಿ ಅವರು ಸಂತೃಪ್ತರಾಗಿದ್ದರೆ ಪಾಪದಲ್ಲಿ ಬೀಳಲಿಕ್ಕೆ ಅಥವಾ ಲೈಂಗಿಕ ಪಾಪವನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. Bible speaks very much about sexuality, and Adam was given a companion also for mutual pleasure. ನಾವು ಸತ್ಯವೇದವನ್ನು ನಾವು ನೋಡುವಾಗ ಸತ್ಯವೇದವು ಮುಕ್ತವಾಗಿ ಲೈಂಗಿಕತೆಯ ಕುರಿತಾಗಿ ಅದು ಮಾತಾಡುವಂತದ್ದಾಗಿದೆ. ಆದಾಮನು ಕೂಡ ಆತನು ಲೈಂಗಿಕವಾಗಿ ಸುಖವಾಗಿರಲಿ ಎಂದು ದೇವರು ಅವನಿಗೆ ಒಬ್ಬಳು ಸಹಕಾರಿಣಿಯನ್ನ, ಜೊತೆಗಾತಿಯನ್ನ ಕೊಟ್ಟನು. In Proverbs chapter 5, very graphically it is mentioned, enjoy with the wife of your youth. ನಾವು ಜ್ಞಾನೋಕ್ತಿ 5ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ಅತ್ಯಂತ ಒಂದು ಮುಕ್ತವಾಗಿ ಅದು ಹೇಳಲ್ಪಟ್ಟಿದೆ, ನೀನು ನಿನ್ನ ಯೌವನದ ಹೆಂಡತಿಯಲ್ಲಿ ಸುಖ ಪಡು ಎಂಬುದಾಗಿ. So sex is not a bad topic, it's a gift from God. ಲೈಂಗಿಕತೆ ಅದು ಒಂದು ಮಾತನಾಡಲಿಕ್ಕೆ ಇಷ್ಟವಾಗದ ಸಾಧ್ಯವಾಗದ ಒಂದು ವಿಷಯವಲ್ಲ, ಬದಲಾಗಿ ಅದು ದೇವರಿಂದ ಕೊಡಲ್ಪಟ್ಟಂತ ವರವಾಗಿದೆ. Parents need to teach the young children how they need to protect themselves from all the dangers and teach them about sexuality that is taught in the word of God. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಒಂದು ಲೈಂಗಿಕ ಪಾಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಅವರು ಬುದ್ಧಿ ಹೇಳುವವರಾಗಿರಬೇಕು. ಅದೇ ರೀತಿ ದೇವರ ವಾಕ್ಯದಲ್ಲಿ ಲೈಂಗಿಕತೆಯ ಕುರಿತಾಗಿ ಏನನ್ನ ಹೇಳುತ್ತದೆ ಎಂಬುದಾಗಿ ತಮ್ಮ ಮಕ್ಕಳಿಗೆ ಅವರು ತಿಳಿಸುವವರಾಗಿರಬೇಕು. Sex is not bad, but the abuse of it is terrible. ಲೈಂಗಿಕತೆ ಅದು ತಪ್ಪಾದಂತಹ ಕಾರ್ಯವಲ್ಲ, ಆದರೆ
ಲೈಂಗಿಕತೆಯನ್ನ ತಪ್ಪಾಗಿ ಬಳಸುವುದಾದರೆ ಅದು ಒಂದು ಭಯಂಕರ ಪಾಪವಾಗಿದೆ. 1 Corinthians 7 that we read verse 2, ಜಾರತ್ವವು ಪ್ರಬಲವಾಗಿರುವುದರಿಂದ we live in a very attractive, powerful, tempting world, and it is terrible. That's why the Bible says, let each one have own husband and own wife. ನಾವು 1 ಕೊರಿಂಥ 7ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಜಾರತ್ವವು ಲೋಕದಲ್ಲಿ ಪ್ರಬಲವಾಗಿದೆ. ಆ ಜಾರತ್ವವು ಪ್ರಬಲವಾಗಿ ನಮ್ಮನ್ನ ಸೆಳೆಯುವಂತವರಾಗಿರುವುದರಿಂದ ಪ್ರತಿಯೊಬ್ಬನು ತನ್ನ ಸ್ವಂತ ಹೆಂಡತಿಯನ್ನ, ಪ್ರತಿಯೊಬ್ಬಳು ತನ್ನ ಸ್ವಂತ ಗಂಡನನ್ನ ಹೊಂದುವಳಾಗಿರಬೇಕು. These topics are many times not taught in the assemblies, and many elders are hesitant to talk about this, but it is in the Word of God. We should teach about sexuality in our meeting, so our young people and believers know what the Bible teaches. ಈ ವಿಷಯವನ್ನ ಅನೇಕ ಸಭೆಗಳಲ್ಲಿ ಸಭಾ ನಾಯಕರಾಗಲಿ ಹಿರಿಯರಾಗಲಿ ಅವರು ಬೋಧಿಸುವವರಾಗಿರುವುದಿಲ್ಲ. ಆದರೆ ನಾವು ನಮ್ಮ ಯೌವನಸ್ಥರ ಮಧ್ಯದಲ್ಲಿ ಇಂತಹ ಲೈಂಗಿಕತೆಯ ಕುರಿತಾದಂತಹ ಸತ್ಯವೇದದ ವಾಕ್ಯಗಳನ್ನ ಓದುವವರಾಗಿ, ಅಧ್ಯಯನ ಮಾಡುವವರಾಗಿ ಅವರನ್ನ ಪ್ರೋತ್ಸಾಹಿಸುವವರಾಗಿರಬೇಕು. There is one sin that Bible says God himself will judge. Hebrews chapter 13 verse 4. ಒಂದು ಪಾಪದ ಕುರಿತಾಗಿ ಸತ್ಯವೇದ ಹೇಳುತ್ತದೆ, ಅದು ದೇವರು ತಾನೇ ಆ ಪಾಪಕ್ಕೆ ಶಿಕ್ಷೆಯನ್ನು ಕೊಡುತ್ತಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಬ್ರಿಯ 4ನೇ ಅಧ್ಯಾಯ, Hebrews 13 verse 4. ಸಾರಿ, ಇಬ್ರಿಯ 13ನೇ ಅಧ್ಯಾಯ 4ನೇ ವಚನ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. Before any young person get married, that man and woman need to be counseled properly about all areas, including what the Bible teaches about sexuality. ಒಬ್ಬ ಯವನಸ್ಥ ಅಥವಾ ಯವನಸ್ಥೆ ಅವಳು ಮದುವೆ ಆಗುವುದಕ್ಕಿಂತ ಮುಂಚೆ ಅವರಿಗೆ ಸತ್ಯವೇದವು ಈ ಒಂದು ಲೈಂಗಿಕತೆಯ ಕುರಿತಾಗಿ ಏನನ್ನ ಬೋಧಿಸುತ್ತದೆ ಎಂಬಂತಹ ಸಲಹೆ, ಆಪ್ತ ಸಮಾಲೋಚನೆಯನ್ನ ಕೊಡುವಂತ ಅವಶ್ಯಕತೆ ಇದೆ. Many assemblies there is nothing like that. ಅನೇಕ ಸಭೆಗಳಲ್ಲಿ ಅಂತಹ ಸಮಾಲೋಚನೆ ಇಲ್ಲ. We assume that everybody knows it, but don't make that mistake. Give proper counseling to the young people before they get married. ನಾವು ನೆನೆಸುತ್ತೇವೆ ಈ ವಿಷಯಗಳು ಎಲ್ಲರಿಗೂ ತಿಳಿದಿದೆ ಎಂಬುದಾಗಿ. ಅಂತಹ ತಪ್ಪುಗಳನ್ನ ನೀವು ಮಾಡಬೇಡಿರಿ. ಮದುವೆ ಆಗುವುದಕ್ಕಿಂತ ಮುಂಚೆ ಲೈಂಗಿಕತೆಯ ಕುರಿತಾದಂತಹ ದೇವರ ವಾಕ್ಯದ ಸಮಾಲೋಚನೆಯನ್ನು ಕೊಡಬೇಕಾಗಿದೆ. So when some of these well-known people, even older people, when they have fallen into sexual sin, we wonder how can these people fall. ನಾವು ಅನೇಕ ಜನರುಗಳನ್ನ ಮತ್ತು ವಯಸ್ಸಾದಂತಹ ವೃದ್ಧರು ಕೂಡ ಈ ಒಂದು ಲೈಂಗಿಕ ಪಾಪದಲ್ಲಿ ಬೀಳುವಾಗ ನಮಗೆ ಆಶ್ಚರ್ಯವಾಗುತ್ತದೆ, ಯಾವ ರೀತಿ ಅವರು ಇಂತಹ ಪಾಪಗಳಲ್ಲಿ ಬೀಳಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ. When it comes to false teaching, we should name their name. ಸುಳ್ಳು ಬೋಧನೆಯ ವಿಷಯ ಬಂದಾಗ ನಾವು ಆ ಸುಳ್ಳು ಬೋಧಕರ ಹೆಸರುಗಳನ್ನ ಕರೆಯುವವರಾಗಿರಬೇಕು. When moral failure comes, we don't tell their name everywhere, but we see that the church takes the proper discipline. ನೈತಿಕವಾಗಿ ಯಾರಾದರೂ ಸೋಲನ್ನ ಕಂಡವರಾಗಿರುವಾಗ ಅಂತವರ ಹೆಸರುಗಳನ್ನು ನಾವು ಎಲ್ಲಿಯೂ ಕೂಡ ಹೇಳುವ ಅವಶ್ಯಕತೆ ಇಲ್ಲ. ಬದಲಾಗಿ ಸಭೆಯು ಮತ್ತು ಸಭೆಯ ನಾಯಕತ್ವ ಅಂತಹ ವಿಷಯದಲ್ಲಿ ಹೆಜ್ಜೆಯನ್ನ ಇಟ್ಟವರಾಗಿ ಅವರಿಗೆ ಸಮಾಲೋಚನೆ ಕೊಡಬೇಕಾಗಿದೆ. Self control, the gift of the Holy Spirit, is what you and I need in our life to resist this temptation. ಪವಿತ್ರಾತ್ಮನ ಫಲವಾದಂತಹ ಶಮೆದಮೆ ಅಥವಾ ಸ್ವನಿಗ್ರಹ, ತಮ್ಮನ್ನ ತಾವು ನಿಗ್ರಹಿಸಿಕೊಳ್ಳುವಂತಹ ವರ ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಬೇಕಾಗಿದೆ. The fear of God is what will keep us from sexual sin and making covenant with our eyes. ದೇವರ ಭಯವೇ ನಮ್ಮನ್ನ ಪಾಪದಿಂದ ಕಾಯಲಿಕ್ಕೆ, ಲೈಂಗಿಕ ಪಾಪದಿಂದ ಕಾಯಲಿಕ್ಕೆ ಸಾಧ್ಯ, ಮತ್ತು ನಮ್ಮ ಕಣ್ಣಿನೊಟ್ಟಿಗೂ ಕೂಡ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಾಗ ಈ ಪಾಪವನ್ನು ಗೆಲ್ಲಲಿಕ್ಕೆ ಸಾಧ್ಯ. I realize out of all the enemies, the flesh is the greatest enemy even in my life.
ನಾನು ನನ್ನ ಜೀವಿತದಲ್ಲಿ ತಿಳಿದುಕೊಂಡಂತ ಸತ್ಯಾಂಶ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ, ನಮಗೆ ಇರುವಂತಹ ಎಲ್ಲ ವೈರಿಗಳಲ್ಲಿ ನಮ್ಮ ಶರೀರ ದಾಶೆಯೇ ಅದು ನಮಗೆ ದೊಡ್ಡ ವೈರಿಯಾಗಿದೆ. Especially in this day and age of internet and cell phone, we need to really make covenant, because the temptation is so open, it is so easy, it comes into our secret life. Nobody will see what we watch on the internet, on the cell phone. ಈ ಒಂದು ಇಂಟರ್ನೆಟ್ ಯುಗದಲ್ಲಿ ನಮ್ಮ ಕೈಗಳಲ್ಲೇ ಸೆಲ್ ಫೋನ್ ಇರುವಂತಹ ಸಂದರ್ಭಗಳಲ್ಲಿ ನಾವು ಪಾಪದಲ್ಲಿ ಬೀಳಲಿಕ್ಕೆ ಎಲ್ಲ ಅವಕಾಶಗಳು ಉಂಟು. ಯಾರೂ ನಮ್ಮನ್ನ ನೋಡುವುದಿಲ್ಲ, ಆದ್ದರಿಂದ ಪಾಪದಲ್ಲಿ ಬೀಳಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ನಮ್ಮ ಕಣ್ಣುಗಳೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. Do you and I know what the young people, even small children, are exposed today on the cell phone, on the net, on the media? ನಾವು ಈಗ ನಮ್ಮ ಕೈಗಳಲ್ಲಿರುವಂತಹ ಮೊಬೈಲ್ ಫೋನ್ ಅಲ್ಲಿ ಮತ್ತು ಟಿವಿಯ ದೂರದರ್ಶನದ ಮುಖಾಂತರ ಮತ್ತು ಇಂಟರ್ನೆಟ್ ಮತ್ತು ಮೀಡಿಯಾದ ಮುಖಾಂತರ ನಮ್ಮ ಅತ್ಯಂತ ಸಣ್ಣ ಮಕ್ಕಳು ಕೂಡ ಎಂತೆಂತಹ ಸಂಗತಿಗಳಿಗೆ ಅವರು ತಮ್ಮನ್ನ ಒಳಪಡಿಸಿಕೊಳ್ಳುತ್ತಿದ್ದಾರೆ ಅಥವಾ ಎಂತ ಸಂಗತಿಗಳು ಅವರಿಗೆ ಬಯಲಾಗುತ್ತಿದೆ ಎಂಬ ಅರಿವಿದೆಯಾ ನಮಗೆ? The damage is very serious. We need to teach about the dangers of. There are good things in media, in internet, there are good things, we can use it, but there is more damage and danger in the present media than the benefit. ಇಂಟರ್ನೆಟ್ ಮತ್ತು ಮೀಡಿಯಾದಲ್ಲಿ ಈ ಸಂದರ್ಭಗಳಲ್ಲಿ ನಾವು ಉಪಯುಕ್ತಕರವಾದಂತ ಮಾಹಿತಿಯನ್ನು ಕೂಡ ನಾವು ಪಡೆಯಬಹುದು, ಉಪಯೋಗವಾಗಿಯೂ ಕೂಡ ಅದನ್ನು ಬಳಸಿಕೊಳ್ಳಬಹುದು. ಆದರೆ ಉಪಯೋಗಕ್ಕಿಂತ ಹೆಚ್ಚಾಗಿ ಇಂದಿನ ದಿನಗಳಲ್ಲಿ ಈ ಒಂದು ಮೀಡಿಯಾ ಮತ್ತು ಇಂಟರ್ನೆಟ್ ಇಂದ ಹಾನಿಯೇ ಹೆಚ್ಚು ಆಗುತ್ತಾ ಇದೆ. We are sharing the word of God through the media. That's the good side, but there is more evil in the media. We need to speak about this. We need to be careful about it. We need to warn our young people not to pollute our minds. ನಾವು ಈಗ ದೇವರ ವಾಕ್ಯವನ್ನ ಕೂಡ ಈ ಒಂದು ಇಂಟರ್ನೆಟ್ ಮೂಲಕವೇ ನಾವು ಕಲಿಯುತ್ತಾ ಇದ್ದೇವೆ. ಇಂಟರ್ನೆಟ್ ಮೂಲಕ ಒಳ್ಳೆಯ ಕಾರ್ಯಗಳನ್ನ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಆದರೆ ನಾವು ನಮ್ಮ ಯೌವನಸ್ಥ ಮಕ್ಕಳಿಗೆ, ನಮ್ಮ ಕುಟುಂಬದ ಮಕ್ಕಳಿಗೆ ಈ ಒಂದು ಇಂಟರ್ನೆಟ್ ಮತ್ತು ಮೀಡಿಯಾದ ದುಷ್ಪರಿಣಾಮಗಳ ಕುರಿತಾಗಿ ನಾವು ಬೋಧನೆ ಹೇಳುವವರಾಗಿರಬೇಕು, ಅದರಿಂದ ಅವರನ್ನ ಕಾಪಾಡುವವರಾಗಿರಬೇಕು. Even older people, even I, we all need to be very careful that we make covenant. We say no to things that we should not watch and hear, but the temptation is so powerful. Brothers and sisters, we need to be on our guard against moral sin. ವಯಸ್ಸಾದಂಥವರು ನಾವು ಕೂಡ ಈ ಒಂದು ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳಂಥವರಾಗಿರಬೇಕು. ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಕಿವಿಗೆ ಬೀಳುವಂಥದ್ದು, ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಂತಹ ಕಾರ್ಯಗಳು ನಮ್ಮ ಕೈಯಲ್ಲಿಯೇ, ನಮ್ಮ ಸುತ್ತಮುತ್ತಲೇ ಪ್ರಬಲವಾಗಿರುವಾಗ ನಾವು ನಮ್ಮನ್ನ ಕಾದುಕೊಳ್ಳುವಂತಹ ಅವಶ್ಯಕತೆ ಇದೆ. When leaders visit a home, try not to be alone. Go with your wife. Don't take a young person of the opposite sex alone. That's a great trap. ಸಭಾ ನಾಯಕರು, ನೀವು ಮನೆಗಳಿಗೆ ಯಾರನ್ನಾದ್ರೂ ಸಂಧಿಸಲಿಕ್ಕೆ ಹೋಗುವಾಗ ಏಕಾಂತವಾಗಿ ನೀವು ಹೋಗಬೇಡಿರಿ. ನಿಮ್ಮ ಹೆಂಡತಿಯರನ್ನಾಗಲಿ ಗಂಡಂದಿರನ್ನಾಗಲಿ ಜೊತೆಯಲ್ಲಿ ಕರೆದುಕೊಂಡು ಹೋಗಿರಿ. ಯಾವುದೇ ಒಬ್ಬ ಯೌವನಸ್ಥೆಯ ಒಟ್ಟಿಗೆ ಒಂಟಿಯಾಗಿ ಸಮಾಲೋಚನೆ ಮಾಡಲಿಕ್ಕೆ ಹೋಗಬಾರದು. ಅಂಥದ್ದು ಒಂದು ನಮ್ಮ ಪಾಪಕ್ಕೆ ಬೀಳಿಸುವಂತಹ ಉರುಳಾಗಿ ಮಾರ್ಪಡಲಿಕ್ಕೆ ಸಾಧ್ಯವಿದೆ. Galatians chapter 6 verse 1. ಗಲಾತ್ಯ 6ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. There is second part gives a warning that you be careful about yourself by counseling somebody alone, that you don't fall into the trap of sexual sin. ಈ ಒಂದು ವಚನ ಭಾಗದ 2ನೇ ಭಾಗವನ್ನು ನಾವು ನೋಡುವಾಗ, ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ಎಚ್ಚರಿಕೆಯಾಗಿರು. ಯಾರನ್ನಾದರೂ ಏಕಾಂತವಾಗಿ ಸಮಾಲೋಚನೆ ಮಾಡಲಿಕ್ಕೆ ಹೋಗುವಾಗ ನಾವು ಎಚ್ಚರಿಕೆಯಾದಂತವರಾಗಿರಬೇಕು, ಪಾಪದಲ್ಲಿ ಒಳಬೀಳದ ಹಾಗೆ. Especially we who are in the leadership, we need to be more careful.
ನಾಯಕತ್ವದಲ್ಲಿ ಇರುವಂತಹ ನಾವು ಅತ್ಯಂತ ಎಚ್ಚರಿಕೆಯಾಗಿರಬೇಕಾಗಿದೆ. We looked at two areas where lot of failure is happening today. One is doctrine, the other one is moral failure. ನಾವು ಇದುವರೆಗೆ ಎರಡು ವಿಷಯಗಳ ಕುರಿತಾಗಿ ನಾವು ನೋಡಿದೆವು, ಎಲ್ಲಿ ಜನರು ಅತ್ಯಂತ ಸೋಲುತ್ತಾ ಇದ್ದಾರೆ ಎಂಬುದಾಗಿ. ಮೊದಲನೇದಾಗಿ ಅದು ದೇವಶಾಸ್ತ್ರದ ಸಿದ್ಧಾಂತದಲ್ಲಿ ಜನರು ತಪ್ಪುವಂತವರಾಗಿದ್ದಾರೆ, ಸುಳ್ಳು ಬೋಧನೆಗೆ ಒಳಪಟ್ಟು. ಎರಡನೆಯದಾಗಿ ಲೈಂಗಿಕ ವಿಷಯದಲ್ಲಿ ಅನೈತಿಕತೆಗೆ ಒಳಪಟ್ಟು ಅವರು ಬೀಳುವಂತವರಾಗಿರುತ್ತಾರೆ. The third area of departure is in money matters. ಮೂರನೇ ವಿಷಯ, ನಾವು ನಂಬಿಕೆಯಿಂದ ದೂರವಾಗಿ ಹೋಗುವಂತ ಅಥವಾ ಬಿದ್ದು ಹೋಗುವಂತ ಮೂರನೇ ವಿಷಯ, ಅದು ಹಣದ ವಿಷಯವಾಗಿದೆ. These days we are hearing about very well-known leaders. They are caught by the government, the tax department, the enforcement directorate is catching big ministry leaders for tax evasion and major problem with money. ನಾವು ಈ ಸಂದರ್ಭಗಳಲ್ಲಿ ಮೀಡಿಯಾದಲ್ಲಿ ನಾವು ನೋಡುವಾಗ ತುಂಬಂತ ದೊಡ್ಡ ವ್ಯಕ್ತಿಗಳು ಮತ್ತು ದೊಡ್ಡ ಹೆಸರಿನವರು, ರಾಜಕಾರಣಿಗಳಿರಬಹುದು ಅಥವಾ ಸ್ವಾರ್ಥ ಸೇವೆಯಲ್ಲೇ ಇರುವಂತಹ ದೊಡ್ಡ ನಾಯಕರು ಕೂಡ ಅವರು ಭ್ರಷ್ಟಾಚಾರದಲ್ಲಿ ಅವರು ಹಿಡಿಯಲ್ಪಡುವುದನ್ನ ನಾವು ನೋಡುತ್ತಾ ಇದ್ದೇವೆ. And that is bringing dishonor to God's name and the ministry. Pardon me, uncle, I could not hear you. That is bringing dishonor to God's name, and it is bringing God's name are blasphemed by the unbelievers. ಅದು ದೇವರ ವಾಕ್ಯವನ್ನ ದೂಷಣೆಗೆ ಗುರಿ ಮಾಡುವಂತದ್ದಾಗಿದೆ ದೇವರ ಸೇವೆಯ ಕ್ಷೇತ್ರದಲ್ಲಿ. Luke chapter 16 talks about a manager who was called to give an account for his possessions. ನಾವು ಲೂಕ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ಮನೆ ವಾರ್ತೆಯವನ ಕುರಿತಾಗಿ ನಾವು ನೋಡುತ್ತೇವೆ. ಅವನು ತಾನು ಕೊಡಲ್ಪಟ್ಟಿದ್ದಂತ ಜವಾಬ್ದಾರಿಯ ಕುರಿತಾಗಿ ಲೆಕ್ಕ ಒಪ್ಪಿಸಲಿಕ್ಕೆ ಯಜಮಾನನಿಂದ ಕರೆಯಲ್ಪಟ್ಟದನ್ನ ನಾವು ನೋಡುತ್ತೇವೆ. The Lord Jesus Christ taught so much about money management. ನಮ್ಮ ಕರ್ತನಾಂತ ಯೇಸು ಸ್ವಾಮಿ ಆತನು ಹಣವನ್ನ ನಿಭಾಯಿಸುವುದರ ಕುರಿತಾಗಿ ಅತ್ಯಂತ ಹೆಚ್ಚು ಬೋಧನೆಗಳನ್ನು ಆತನು ಮಾಡಿದನು. If you are faithful in the little, God will give you responsibility over much. ನೀನು ಚಿಕ್ಕದರಲ್ಲಿ ನಂಬಿಗಸ್ತನಾಗಿರುವುದಾದರೆ ದೇವರು ನಿನಗೆ ದೊಡ್ಡ ವಿಷಯಗಳ ಕುರಿತಂತ ಜವಾಬ್ದಾರಿಯನ್ನು ಕೊಡುತ್ತಾನೆ. If you are not faithful with someone else's, how can God give you real riches? ನೀನು ಇತರರ ಐಶ್ವರ್ಯದ ಕುರಿತಾಗಿ ನೀನು ನಂಬಿಕೆಯುಳ್ಳವನಾಗಿಲ್ಲದೆ ಹೋದರೆ ದೇವರು ನಿನಗೆ ಹೆಚ್ಚಾದಂತಹ ಐಶ್ವರ್ಯದ ಮೇಲೆ ಜವಾಬ್ದಾರಿಯನ್ನ ಹೇಗೆ ಕೊಡಲಿಕ್ಕೆ ಸಾಧ್ಯ? One of the end day symptom is people making spiritual matters as a gain to make money. ಕಡೆಯ ಕಾಲದ ಇನ್ನೊಂದು ಸೂಚನೆ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ಆತ್ಮೀಕತೆಯ ಜನರು ಅಥವಾ ಸೇವೆಯಲ್ಲಿ ಇರುವಂತವರು ಸೇವೆಯ ಕಾರ್ಯಗಳನ್ನ ಹಣ ಮಾಡುವಂತಹ ಸಾಧನವನ್ನಾಗಿ ಉಪಯೋಗಿಸುವಂತದ್ದೇ ಆಗಿದೆ. Read 1 Timothy chapter 6 verse 5. ನಾವು 1 ತಿಮೋಥೆ 6ನೇ ಅಧ್ಯಾಯ 5ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯ ವಿಹೀನರಾಗಿದ್ದು ದೇವಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟವುಗಳು ಉಂಟಾಗುತ್ತವೆ. Many are taking godliness, spiritual things for making money. ಅನೇಕರು ದೇವರ ಕುರಿತಾದಂಥ ವಿಷಯವನ್ನ ಮತ್ತು ಆತ್ಮೀಕ ವಿಷಯಗಳನ್ನ ಅವರು ಹಣ ಮಾಡುವಂತ ಸಾಧನವನ್ನಾಗಿ ಮಾಡಿಕೊಳ್ಳುತ್ತಾ ಇದ್ದಾರೆ. The Lord Jesus Christ in Matthew chapter 6:24 he said, it is impossible to serve, it's not impossible to serve God and money. ನಮ್ಮ ಕರ್ತನಾಂತ ಯೇಸು ಸ್ವಾಮಿಯು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನವನ್ನು ನಾವು ನೋಡುವಾಗ, ನೀವು 24ನೇ ವಚನವನ್ನು ನಾವು ನೋಡುವಾಗ, ನೀವು ದೇವರನ್ನು ಧನವನ್ನು ಸೇವಿಸಲಿಕ್ಕೆ ಸಾಧ್ಯವಿಲ್ಲ, ಎರಡು ಯಜಮಾನರನ್ನ ನೀವು ಸೇವಿಸಲಾರ್ರಿ ಎಂದು ಆತನು ಹೇಳಿದನು.
Every believer should read 1 Timothy chapter 6, very serious teaching about our attitude towards money. ಎಲ್ಲಾ ವಿಶ್ವಾಸಿಗಳು 1 ತಿಮೋಥೆ 6ನೇ ಅಧ್ಯಾಯವನ್ನ ಅತ್ಯಂತ ಗಂಭೀರವಾಗಿ ಓದಬೇಕಾದಂತ ಅಧ್ಯಯನ ಮಾಡುವಂತ ಅವಶ್ಯಕತೆ ಇದೆ. ಇಲ್ಲಿ ಅದು ಹಣದ ಕುರಿತಾಗಿ ಸತ್ಯವಾದಂತ ಬೋಧನೆಗಳನ್ನು ನಮಗೆ ಬೋಧಿಸುವಂತದ್ದಾಗಿದೆ. Chapter 6 verse 6 says, godliness with contentment is a great gain. ಈ 1 ತಿಮೋಥೆ 6ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡುವಾಗ ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಎಂದು ಅದು ಹೇಳುತ್ತದೆ. There are two things we should remember. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದಂತ ಎರಡು ಸಂಗತಿಗಳುಂಟು. With what God has given us, material things, we should be satisfied and content. ನಮಗೆ ದೇವರು ಲೌಕಿಕವಾಗಿ ಅಥವಾ ಭೌತಿಕವಾಗಿ ಕೊಟ್ಟಿರುವಂತಹ ಸಂಗತಿಗಳ ಕುರಿತಾಗಿ ನಾವು ತೃಪ್ತಿಯುಳ್ಳವರಾಗಿರಬೇಕು ಮೊದಲನೇದಾಗಿ. But where we are spiritually, we should not be content. We want to grow more. ಆದರೆ ನಮ್ಮ ಆತ್ಮೀಕತೆಯ ವಿಷಯ ಬಂದಾಗ ನಾವು ಅಲ್ಲಿ ಸಂತುಷ್ಟಿಯುಳ್ಳವರಾಗಿರಬಾರದು, ಬದಲಾಗಿ ನಾವು ಇನ್ನೂ ಆತ್ಮೀಕವಾಗಿ ಹೆಚ್ಚು ಬೆಳೆಯಲಿಕ್ಕೆ ಆಸೆ ಉಳ್ಳವರಾಗಿರಬೇಕು. I hope you understand the difference. ನೀವು ಈ ಎರಡು ವಿಷಯಗಳ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. With money and material things, be content. But where you and I are spiritually, don't be content. 2 Peter 3:18 says, grow in the grace and knowledge of the Lord. ನಾವು ನಮಗಿರುವಂತಹ ಹಣ ಮತ್ತು ಭೌತಿಕವಾದಂತಹ ವಿಷಯಗಳ ಕುರಿತಾಗಿ ನಾವು ಸಂತೃಪ್ತಿ ಉಳ್ಳವರಾಗಿರಬೇಕು. ಆದರೆ ಆತ್ಮೀಕ ವಿಷಯಗಳನ್ನ ಬಂದಾಗ ನಾವು 2 ಪೇತ್ರ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವ ಹಾಗೆ ನಿನ್ನ ಆತ್ಮೀಕ ವಿಷಯದಲ್ಲಿ ನೀನು ಅಭಿವೃದ್ಧಿ ಉಳ್ಳವನಾಗಬೇಕು, ಬೆಳೆಯುವವನಾಗಿರಬೇಕು ಎಂಬುದಾಗಿ ಪೇತ್ರನು ಹೇಳುತ್ತಾನೆ. So money matters. We need to be very, very careful so that we don't fall into the temptation of the unbeliever, the world. ನಾವು ಹಣದ ವಿಷಯವಾಗಿ ನಾವು ಅತ್ಯಂತ ಎಚ್ಚರಿಕೆ ಉಳ್ಳವರಾಗಿರಬೇಕು. ಹಣದ ಕುರಿತಾದಂತಹ ಶೋಧನೆಗೆ ನಾವು ಒಳಬೀಳದವರಾಗಿರಬೇಕು. 1 Timothy 6 says, if you desire to become rich, you fall into many traps. 1 ತಿಮೋಥೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಲೌಕಿಕವಾಗಿ ಐಶ್ವರ್ಯವಂತರಾಗಬೇಕು ಎಂಬುದಾಗಿ ಬಯಸುವಂತವರು ಅನೇಕ ಆಶಾಪಾಶಗಳಿಗೆ ಅವರು ಒಳಬೀಳುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. But then there are some believers who are already rich. ಆದರೆ ಕೆಲವು ವಿಶ್ವಾಸಿಗಳು ಈಗಾಗಲೇ ಐಶ್ವರ್ಯವಂತರಾಗಿದ್ದಾರೆ. What they should do also is given in the same chapter. ಐಶ್ವರ್ಯವಂತರ ಅಂತ ವಿಶ್ವಾಸಿಗಳು ಅವರು ಏನು ಮಾಡಬೇಕು ಎಂಬುದಾಗಿಯೂ ಕೂಡ ಈ 1 ತಿಮೋಥೆ 6ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. Let us read that before we close it. 1 Timothy 6 verse 18 and 19. ನಾವು ಈ ವಾಕ್ಯ ಭಾಗವನ್ನ ಮುಕ್ತಾಯ ಮಾಡುವುದಕ್ಕಿಂತ ಮುಂಚೆ 1 ತಿಮೋಥೆ 6ನೇ ಅಧ್ಯಾಯ 18-19ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಅಂಕಲ್ shall I read from 17? Yeah, 17 to 19. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. If you want to become rich, you will fall into many temptation, many traps. ನೀವು ಐಶ್ವರ್ಯವಂತರಾಗಬೇಕು ಎಂಬುದಾಗಿ ಬಯಸುವಾಗ ಅನೇಕ ವಿಧವಾದ ಉರುಳುಗಳಿಗೆ ನೀವು ಸಿಕ್ಕಿ ಬೀಳುತ್ತೀರಿ. But if you are already rich with material things, know how to invest it for eternity to come. ನೀವು ಈಗಾಗಲೇ ಇಹಲೋಕದ ಐಶ್ವರ್ಯ ಉಳ್ಳವರಾಗಿರುವುದಾದರೆ ನಿಮಗಿರುವಂತ ಐಶ್ವರ್ಯದಿಂದ ನಿತ್ಯತ್ವಕ್ಕಾಗಿ ಯಾವ ರೀತಿ ವಿನಿಯೋಗಿಸಬೇಕು ಎಂಬುದನ್ನ ಕಲಿತುಕೊಳ್ಳಿರಿ. ಅಸ್ಥಿರವಾದ ಹಣದ ಮೇಲೆ ಮನಸ್ಸು ಇಡಬೇಡ್ರಿ. Don't put your mind on
money which is not a good master. It's a good servant, but not a good master. ಆದ್ದರಿಂದ ಅಸ್ಥಿರವಾದಂತಹ ಹಣದ ಮೇಲೆ ನಿಮ್ಮ ಮನಸ್ಸನ್ನ ಇಡಬೇಡಿರಿ. ಹಣವು ಅದು ಒಳ್ಳೆಯ ಸೇವಕನಾಗಿದೆ, ಆದರೆ ಹಣವು ಒಳ್ಳೆಯ ಯಜಮಾನನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. You cannot, it is impossible. Jesus didn't say it is difficult. He said it's impossible to serve God and money at the same time. ಯೇಸು ಸ್ವಾಮಿ ಅದು ಹಣವನ್ನ ಸೇವಿಸುವುದು ಕಷ್ಟ ಎಂಬುದಾಗಿ, ಹಣವನ್ನು ದೇವರನ್ನು ಸೇವಿಸುವುದು ಕಷ್ಟ ಎಂಬುದಾಗಿ ಆತನು ಹೇಳಿಲ್ಲ, ಬದಲಾಗಿ ಅದು ಅಸಾಧ್ಯ ಎಂಬುದಾಗಿ ಆತನು ಹೇಳುತ್ತಾನೆ. ದೇವರನ್ನು ಧನವನ್ನ ಎರಡನ್ನೂ ಕೂಡ ನಾವು ಸೇವಿಸಲಿಕ್ಕೆ ಅದು ಸಾಧ್ಯವೇ ಇಲ್ಲ. But you know, there is something you can do. You and I can serve God with our money. ಆದರೆ ನಾನು ನೀವು ತಿಳಿದುಕೊಳ್ಳಬೇಕಾದಂತಹ ಸತ್ಯಾಂಶ ಒಂದಿದೆ, ಏನಂದರೆ ನೀವು ನಮಗಿರುವಂತಹ ಹಣದ ಮೂಲಕ ನಾವು ದೇವರನ್ನ ಸೇವಿಸಲಿಕ್ಕೆ ಸಾಧ್ಯ. Be content where God has kept you materially, financially. ನಿಮ್ಮನ್ನ ಆರ್ಥಿಕವಾಗಿ ಮತ್ತು ಲೌಕಿಕವಾಗಿ ದೇವರು ಎಲ್ಲಿ ಇರಿಸಿದ್ದಾನೋ ಅಲ್ಲಿಯೇ ನೀವು ಸಂತೃಪ್ತಿಯುಳ್ಳವರಾಗಿರ್ರಿ. Be aware that you and I have to give an account for what God has given to us one day when we stand before the judgment seat of Christ. ನನಗೆ ನಿಮಗೆ ದೇವರು ಕೊಟ್ಟಿರುವಂತಹ ವಿಷಯಗಳ ಕುರಿತಾಗಿ ನಾವು ದೇವರ ನ್ಯಾಯಾಸನದ ಮುಂದೆ, ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಾಗ ಲೆಕ್ಕ ಕೊಡುವವರಾಗಿರಬೇಕು ಎಂಬುದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. Why I took this subject? Because it's a warning for me. ನಾನು ಈ ವಾಕ್ಯ ಭಾಗವನ್ನು ಯಾಕೆ ತೆಗೆದುಕೊಂಡೆ ಅಧ್ಯಯನಕ್ಕಾಗಿ ಎಂಬುದಾಗಿ ಹೇಳುವಾಗ ಅದು ನನಗೆ ಎಚ್ಚರಿಕೆಯನ್ನ ಕೊಡುವಂತದ್ದಾಗಿದೆ. All over the world, professing Christians are falling in doctrine, in moral, and in money. ಈ ಪ್ರಪಂಚದಾದ್ಯಂತ ದೇವರ ವಾಕ್ಯವನ್ನ ಪ್ರಬೋಧಿಸುವಂತಹ ಕೈಕೊಂಡು ನಡೆಯುವಂತಹ ಕ್ರೈಸ್ತರು ಈ ಮೂರು ವಿಷಯಗಳಲ್ಲಿ ಅವರು ಬಿದ್ದು ಹೋಗುವಂತವರಾಗಿರುತ್ತಾರೆ. ಸುಳ್ಳು ಬೋಧನೆ ಮತ್ತು ಶರೀರವಾದ ವಿಷಯದಲ್ಲಿ ಮತ್ತು ಹಣದ ವಿಷಯದಲ್ಲಿ ಅವರು ಬಿದ್ದು ಹೋಗುವಂತವರಾಗಿರುತ್ತಾರೆ. You and I need to be very careful and have a godly life, a fear of God, to avoid this, so God's name will not be blasphemed through my life. ಆದ್ದರಿಂದ ನೀವು ಈ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ನಾವು ದೇವರ ಭಯವುಳ್ಳವರಾಗುವುದಾದರೆ ಇಂತಹ ವಿಷಯಗಳಲ್ಲಿ ನಾವು ಬೀಳುವಾಗ ದೇವರ ನಾಮವನ್ನು ದೂಷಣೆಗೆ ಗುರಿಪಡಿಸುವುದಿಲ್ಲ. It only takes 1 second to fall into a sin that will bring dishonor to God's name. ದೇವರ ನಾಮಕ್ಕೆ ಅವಮಾನವನ್ನು ಉಂಟು ಮಾಡುವಂತ ಪಾಪಕ್ಕೆ ಬೀಳಲು ಕೇವಲ ಒಂದು ಕ್ಷಣ ಮಾತ್ರ ಸಾಕು. My flesh is the biggest enemy of mine. ನನ್ನ ಶರೀರವೇ ನನಗೆ ಅತ್ಯಂತ ದೊಡ್ಡ ಶತ್ರುವಾಗಿದೆ. Paul says there is nothing good in my flesh. ಪೌಲನು ಹೇಳುತ್ತಾನೆ, ನನ್ನ ಶರೀರದಲ್ಲಿ ಒಳ್ಳೆಯದು ಯಾವುದೂ ಇಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. Let me take these warnings and let you take this warning so we can live a God honoring life. ನಾನು ಈ ಎಚ್ಚರಿಕೆಯನ್ನ ನನಗೆ ತೆಗೆದುಕೊಳ್ಳುವವನಾಗಿರುತ್ತೇನೆ. ನೀವು ಕೂಡ ದೇವರ ವಾಕ್ಯದ ಈ ಎಚ್ಚರಿಕೆಗಳನ್ನ ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಿರಿ. ದೇವರಿಗೆ ಮೆಚ್ಚುಗೆಯಾದಂತ ಜೀವಿತವನ್ನ ನಾವು ಜೀವಿಸೋಣ. Thank you for listening, and thank you, Niranjan, for